ನಮಸ್ಕಾರ. ಆ್ಯಕ್ಚುಲಿ ಎಲ್ಲವೂ ಸರಿಯಾಗೇ ಇದೆ, ಆದರೆ ಕಲಾಪದಲ್ಲಿ ಧರ್ಮದ ಕಿಚ್ಚು ಯಾವ ಕಾರಣಕ್ಕೆ ಅಂತ ಕೂಲಂಕುಷವಾಗಿ ನಾವು ಯೋಚನೆ ಮಾಡ್ತಾ ಹೋದರೆ ಸೋಕಾಲ್ಡ್ ಜನಪ್ರತಿನಿಧಿಗಳಿಗೆ ಅರ್ಥ ಆಗೋದಿಲ್ಲ ಅಂತ ಅನ್ಸುತ್ತೆ. ಅವರನ್ನೇ ಪ್ರಶ್ನೆ ಮಾಡಿದ್ರೆ ಉತ್ತರ ಕೂಡ ಸಿಗೋದಿಲ್ಲ ಅಂತ ಅನ್ಸುತ್ತೆ. ನೋಡಿ, ಧರ್ಮಸ್ಥಳ ಅನ್ನೋದು ಶ್ರೀ ಕ್ಷೇತ್ರ, ಅಪಾರ ಭಕ್ತ ಸಮೂಹವನ್ನು ಹೊಂದಿದೆ. ಅದಕ್ಕೆ ಕಳಂಕ ತರುವಂಥ ನಿಟ್ಟಿನಲ್ಲಿ ಅಥವಾ ಅಲ್ಲಿ ನಡೆದಿದೆ ಅಂತ ಹೇಳಲಾಗುವಂತಹ ಹತ್ಯೆಗಳಿಗೆ ಸಂಬಂಧಪಟ್ಟಂತೆ ಯಾರೋ ಒಬ್ಬ ವ್ಯಕ್ತಿ ಬಂದ ದೂರು ಕೊಟ್ಟ ಅಂದಾಗ ಡೆಫಿನೆಟ್ಲಿ ರಾಜ್ಯ ಸರ್ಕಾರ SIT ಅನ್ನು ಅಥವಾ ತನಿಖೆಯನ್ನು ಚುರುಕುಪಡಿಸುವಂಥ ನಿಟ್ಟಿನಲ್ಲಿ ನಿರ್ಧಾರ ತಗೊಳ್ಳೇಬೇಕು. ಆದರೆ ಧರ್ಮಸ್ಥಳ ಅನ್ನೋದು ಧರ್ಮಕ್ಷೇತ್ರ, ಶ್ರೀ ಕ್ಷೇತ್ರ, ಅಪಾರ ಭಕ್ತ ಸಮೂಹವನ್ನು ಹೊಂದಿರುವಂತಹ ಧಾರ್ಮಿಕ ಕ್ಷೇತ್ರ. ಆಗ ಏಕಾಏಕಿ ಯಾರೋ ಒಬ್ಬ ಬಂದು ಹೇಳ್ದ ಅಂದ ತಕ್ಷಣ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅಸಾಧ್ಯ. ಆತ ದಾಖಲೆಗಳು, ತಲೆ ಬುರುಡೆ ಹಿಡ್ಕೊಂಡು ಬಂದಿದ್ದು ಮತ್ತು ತನ್ನನ್ನು ಯಾವುದೇ ರೀತಿಯ ಪರೀಕ್ಷೆಗೆ ಒಳಪಡಿಸಿದ್ರು ತಾನು ಸಿದ್ಧ ಅಂತ ಕೊಟ್ಟಂತಹ ಸ್ಟೇಟ್ಮೆಂಟ್ನ ಆಧಾರದಲ್ಲಿ ನೋಡುವುದಾದರೆ ಸತ್ಯ ಹೊರಗೆ ಬರಬೇಕು ಅನ್ನುವಂಥ ನಿರ್ಧಾರವನ್ನು ಗೃಹ ಇಲಾಖೆ ತೆಗೆದುಕೊಳ್ಳೇಬೇಕಾಗಿತ್ತು, ಸರ್ಕಾರ ತೆಗೆದುಕೊಳ್ಳೇಬೇಕಾಗಿತ್ತು. ಅಂತೆಯೇ SIT ರಚನೆಯಾಯಿತು. ಒಂದು ಕಡೆ ತನಿಖೆ ನಡೀತಾ ಇದೆ, ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂಥ ಸದ್ಯದ ಒಂದಷ್ಟು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಆದರೆ ಪ್ರತಿಪಕ್ಷ ಈಗ SIT ರಚನೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಒಂದೊಂದ್ಸಲ SIT ರಚನೆಯಾಗಿದ್ದು ಸರಿ ಅಂತ ಹೇಳ್ತಾರೆ. ಮಗದೊಂದು ಕಡೆ ಈ SIT ರಚನೆ ಯಾಕೆ ತರಾತುರಿಯಲ್ಲಾಯಿತು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. SIT ರಚನೆ ಮಾಡಿದ್ದು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಕಳಂಕ ತರುವಂತಹ ಹುನ್ನಾರದಲ್ಲಿ ಸರ್ಕಾರ ಕೂಡ ಭಾಗಿ ಅಂತ ಹೇಳ್ತಾರೆ. ಇದನ್ನು ಹೇಗೆ ಅರ್ಥೈಸ್ಕೊಳ್ಳೋದು? ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಚರ್ಚೆ ಮಾಡೋದಕ್ಕೆ 108 ವಿಷಯ ಇದೆ, ಬೇಕಾದಷ್ಟು ಸಮಸ್ಯೆ ಇದೆ. ಈ ಧರ್ಮದ ಕಿಚ್ಚನ್ನು ಇಟ್ಕೊಂಡು ನೀವೆಷ್ಟು ಧರ್ಮಾಧಾರಿತ ರಾಜಕಾರಣವನ್ನು ಮಾಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟುಕೊಂಡೆ ಇವತ್ತು ನಾವು ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳೆ ಬಿತ್ತಿರೋ ಆ ರೈತ ಬೆಳೆಗಳನ್ನು ಕಳ್ಕೊಂಡಿದ್ದಾನೆ, ಚರ್ಚೆ ಮಾಡಿ. ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆ ಇದೆ, ಚರ್ಚೆ ಮಾಡಿ. ಬೆಲೆ ಏರಿಕೆಯಾಗಿದೆ, ಚರ್ಚೆ ಮಾಡಿ. ಬೇಕಾದಷ್ಟು ಸಮಸ್ಯೆಗಳಿದೆ, ಅದರ ಬಗ್ಗೆ ಚರ್ಚೆ ಮಾಡಿ. ಧರ್ಮ ಇಟ್ಕೊಂಡು ನೀವಿನ್ನೂ ಚರ್ಚೆ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ನೀವು ವೋಟ್ ಬ್ಯಾಂಕನ್ನು ಅದು ಯಾವ ರೀತಿ ಭದ್ರ ಮಾಡ್ಕೊಳ್ತಿದ್ದೀರಿ ಅನ್ನೋಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ಮತ್ತದೇ ಕಲಾಪದಲ್ಲಿ ಧರ್ಮದ ಕಿಚ್ಚು ಅನ್ನೋದು ಹೆಚ್ಚಾಗಿದೆ. ಧರ್ಮಸ್ಥಳಕ್ಕೆ ಕಳಂಕ ಬೇಕಿಲ್ಲ, ಶೀಘ್ರ ಸತ್ಯ ಬಹಿರಂಗ. ವಿಧಾನಸೌಧದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ತಪ್ಪೇನೂ ಇಲ್ಲ. ವಿಧಾನಸಭೆಯ ಕಲಾಪದಲ್ಲಿ ಧರ್ಮದ ಕಿಚ್ಚು ಅನ್ನೋದು ನಿಂತಿಲ್ಲ. ಆಡಳಿತ ಮತ್ತು ಪ್ರತಿಪಕ್ಷದ ನಡುವೆ ಈ ಜಟಾಪಟಿ ಮುಂದುವರೆದಿದೆ. ಇಲ್ಲಿ ಕೇಳ್ತಿರೋದು ವಿಪಕ್ಷದವರು ಒಂದೇ ಪ್ರಶ್ನೆ, ತರಾತುರಿಯಲ್ಲಿ ಸರ್ಕಾರ SIT ರಚನೆ ಮಾಡಿದೆ, ಹಾಗಾದರೆ ಭರತ್ ಶೆಟ್ಟಿಯವರೇ ನಿಮ್ಮದೇ ಪಕ್ಷದ ಇತರ ನಾಯಕರು SIT ರಚನೆ ಮಾಡಿರೋದು ಸ್ವಾಗತ ಅಂತ ಹೇಳಿದಾರಲ್ಲ, ಆ ಸ್ಟೇಟ್ಮೆಂಟನ್ನು ವಾಪಸ್ ತಗೊಂಬಿಟ್ಟು ಮಾತನ್ನು ಹೇಳಿ. ಲೆಟ್ ಅಸ್ ಅಕ್ಸೆಪ್ಟ್. ಸ್ಟ್ಯಾಂಡ್ಗಳಲ್ಲಿ ಅಥವಾ ನಿಮ್ಮ ನಿರ್ಧಾರಗಳಲ್ಲಿ ಅಥವಾ ಹೇಳಿಕೆಗಳಲ್ಲಿ ದ್ವಂದ್ವವನ್ನು ಸೃಷ್ಟಿ ಮಾಡುವಂಥ ಗೋಜಿಗೆ ಹೋಗೋದು ಬೇಡ. ಗೃಹ ಸಚಿವರು ಸದನದಲ್ಲಿ ಸಮರ್ಪಕವಾದ ಉತ್ತರವನ್ನು ನೀಡಿಲ್ಲ. ಇನ್ಯಾವ ಥರದ ಉತ್ತರ ನೀಡಬೇಕು? ರೈಟ್, ಅದ್ರ ಬಗ್ಗೆ ಬೇಕಾದರೂ ಚರ್ಚೆ ಮಾಡೋಣ. ಯಾಕಂತ ಹೇಳಿದ್ರೆ ಈಗ ಇನ್ನೂ ಅಲ್ಲಿ ಡಿಗ್ಗಿಂಗ್ ಪ್ರೋಸೆಸ್ ಏನಿದೆ ಅದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಗೃಹ ಸಚಿವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈಗ SIT ಅವರೇ ಸ್ವತಃ ನಿಲ್ಲಿಸಿದ್ದಾರೆ, ಯಾಕಂದರೆ ರಿಪೋರ್ಟ್ಸ್ ಬರಬೇಕು, ಆ ಕಾರಣಕ್ಕಾಗಿ ಸ್ಟಾಪ್ ಅಂತ ಹೇಳಿದ್ದಾರೆ. ಇನ್ಯಾವ ಥರದ ಸಮರ್ಪಕವಾದಂಥ ಉತ್ತರವನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ಈ ಆ್ಯಂಗಲಲ್ಲಿ ನಮಗೆ ಬೇಕು, ಈ ಸತ್ಯ ಬೇಕು ಅಂತ ಪ್ರಶ್ನೆ ಮಾಡಿ ಸಾಧ್ಯವಾದರೆ ಗೃಹ ಸಚಿವರು ಖಂಡಿತ ಕೊಡ್ತಾರೆ. ಇನ್ನು ಕೇರಳ ಅಸೆಂಬ್ಲಿಯಲ್ಲಿ ಧರ್ಮಸ್ಥಳ ವಿಚಾರ ಚರ್ಚೆ ಆಗ್ತಾ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ರಾಜ್ಯದ ವಿಚಾರ ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು. ಆದರೆ ಇತರ ವಿಧಾನಸಭೆಗಳಲ್ಲಿ ಚರ್ಚೆ ಆಗ್ತಾ ಇದೆ, ಇತರ ರಾಜ್ಯಗಳಲ್ಲಿ ಚರ್ಚೆ ಆಗ್ತಿದೆ ಅನ್ನೋದಾದರೆ ಅಲ್ಲೇನಾದರೂ ನೆಗೆಟಿವ್ ಇಂಪ್ಯಾಕ್ಟ್ ಪೊಲಿಟಿಕಲಿ ಬೀರುತ್ತೆ ಅಂತ ಹೇಳಿದ್ರೆ ಆಡಳಿತ ಪಕ್ಷವೂ ಫೋಕಸ್ಡ್ ಆಗಿರಬೇಕು, ವಿಪಕ್ಷವೂ ಫೋಕಸ್ಡ್ ಆಗಿರಬೇಕು. ನೋಡಿ, ಕೇರಳದಲ್ಲಿ ನೆಕ್ಸ್ಟ್ ವಿಧಾನಸಭಾ ಎಲೆಕ್ಷನ್ ಇದೆ, ಅದಕ್ಕೇನಾದರೂ ತಯಾರಿಯನ್ನು ಕಾಂಗ್ರೆಸ್ ಏನಾದರೂ ತೆರೆಮರೆಯಲ್ಲಿ ನಡೆಸ್ತಾ ಇದೆ ಅಂತ ಹೇಳಿದ್ರೆ ಅವರು ಸ್ವಲ್ಪ ಪರಾಮರ್ಶೆ ಮಾಡಿಕೊಳ್ಳೋದು ಬಹಳ ಉತ್ತಮ. ನೋಡಿ, ವಿಧಾನಸೌಧದಲ್ಲಿ BJP ಶಾಸಕರು ಭರತ್ ಶೆಟ್ಟಿಯವರು ಈ ಪ್ರಮುಖ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಹಲವು ನಾಯಕರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ನೋಡಿ, ಒಳಗಡೆ ಏನೇನು ನಡೀತಾ ಇದೆ ಅಂತ ಮಾಧ್ಯಮದವ್ರು ನೀವೆಲ್ಲರೂ ಬಂದು ಕೂತ್ಕೊಂಡಿದ್ರಿ ಗ್ಯಾಲರಿನಲ್ಲಿ. ನೀವೇನು ವೀಕ್ಷಣೆ ಮಾಡ್ತಾಯಿದ್ದೀವಿ, ನಾವು ಅದನ್ನೇ ವೀಕ್ಷಣೆ ಮಾಡ್ತಾಯಿದ್ದೀವಿ. ಒಟ್ಟಾರೆಯಾಗಿ ಸರ್ಕಾರ ಕೂಡ ಧರ್ಮಸ್ಥಳಕ್ಕೆ ಕಳಂಕ ಬರಬಾರ್ದು ಅಂತ ಪ್ರಯತ್ನದಲ್ಲಿ SIT ರಚನೆ ಮಾಡಿದೆ. ಭಾಳ ಜನರ ಕೂಗಿತ್ತು, ಅದಕ್ಕೆ ರಚನೆ ಮಾಡಿದೆ. ಹೋಮ್ ಮಿನಿಸ್ಟ್ರು ಉತ್ತರನೂ ಕೊಟ್ಟಿದ್ದಾರೆ. ಆದಷ್ಟು ಶೀಘ್ರದಲ್ಲಿಯೇ ಅದು ತನಿಖೆಯಾಗಿ ರಿಸಲ್ಟ್ ಹೊರಗಡೆ ಅದನ್ನು DK ಶಿವಕುಮಾರ್ ಸಾಹೇಬ್ರಿಗೆ ಕೇಳಿದ್ರೆ ಉತ್ತರ ಸಿಗುತ್ತೆ. ಹೇಳಿದ್ದಾರೆ. ಇಡೀ ಒಂದು ಪ್ರಕರಣದಲ್ಲಿ
ಶಿವಕುಮಾರ್ ಸೆಂಥಿಲ್ ಅವರ ಹೆಸರು ಕೂಡ ಬಂದಿದೆ ಅನ್ನೋಂಥದ್ದು, ಅವರೇ ಇವರು ಮಾಸ್ಟರ್ ಮೈಂಡ್ ಅನ್ನೋ ಥರ ಹೇಳಿಕೆ ಕೊಟ್ಟಿದ್ದಾರೆ. ಆ ಥರ ಮೋಸ್ಟ್ಲಿ ಜನಾರ್ದನ್ ರೆಡ್ಡಿ ಅವರು ಭಾಳಷ್ಟು ಅದ್ರ ಬಗ್ಗೆ ಈಗ ಅದೇನು ಅನಾಮಿಕ ಇದನ್ನು ಮಾಡ್ತಾ ಇದ್ದಾನಲ್ಲ, ಅವ್ರು ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ, ನಾವು ಒಂದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ನು ಮಾಡ್ತಾರೆ. ಸೊ ಆ ರೀತಿ ಏನಾದರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಏನಾದರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನಿಸುತ್ತೆ. ಒಂದು ದೇವಸ್ಥಾನದ ಇಟ್ಕೊಂಡು ಪ್ರತಿ ಇದರಲ್ಲೂ ಹಂತದಲ್ಲೂ ಅದೇ ಅವ್ರದ್ದು ರಾಜಕೀಯವನ್ನು ದೇವಸ್ಥಾನದಲ್ಲಿ ಇಟ್ಕೊಂಡೇ ಕೆಲಸ ಮಾಡಿರೋದು. ನಿಮ್ಮ ನಿರ್ದೇಶನಗಳು ಭಾಳಷ್ಟು ಕೊಟ್ಟಿದ್ದೀವಿ. ಯಾವ SITಯನ್ನು ಇವರೆಲ್ಲರೂ ಸೇರಿ ಒಪ್ಕೊಂಡು, ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವ್ರಿಗೂ ಒಪ್ಕೊಂಡು ಇವತ್ತು ನೈಜವಾಗಿ ಒಂದು ತನಿಖೆ ಆಗಬೇಕಂತೇಳಿ SITನ ಕೊಟ್ಟಾಗ ಇದರಲ್ಲಿ ಷಡ್ಯಂತ್ರಗಳಿದಾವಂತ DK ಸಾಹೇಬರೇ ಹೇಳಿದ್ದಾರೆ, ಇಲ್ಲ ಅಂತೆಲ್ಲ. ಯಾರು ಷಡ್ಯಂತ್ರ? ಅದಕ್ಕೆ ಅವರು ನಮ್ಮ ಅಲ್ಲಿ ತಮಿಳ್ನಾಡು MP ಅವ್ರದ್ದಲ್ಲ, ಯಾವ ಸೌಜನ್ಯ ಕೇಸಿನಿಂದ ಇಡೀ ಆ ಧರ್ಮಸ್ಥಳವನ್ನು ಅತಂತ್ರಗೊಳಿಸಿದ್ದಾರೆ. ಅಲ್ಲೊಂದಿಷ್ಟು ಕಿಡಿಗೇಡಿಗಳಿದಾರಲ್ಲ, ಅವರು ಇವತ್ತು ಅಲ್ಲಿ ಮಾಡ್ತಿರುವಂಥ ಕುತಂತ್ರಗಳು. ಅದೇ ಕೇಸಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಇರ್ಬೋದು, ಅಲ್ಲೊಂದಿಷ್ಟು ಜನ ಬೇರೆ ಇರ್ಬೋದು, ಅಥವಾ ಸೌಜನ್ಯ ಕೇಸ ಹೋರಾಟ ಮಾಡುವಂಥ ಕೆಲವು ದುಷ್ಟಶಕ್ತಿಗಳಿರ್ಬೋದು, ಇನ್ನು ಯಾರೋ ಒಂದಿಷ್ಟು ಜನ ಹೇಳಿರೋದು ಬಿಟ್ಟರೆ ಇದನ್ನೇ ಬೇರೆ ಅರ್ಥದಲ್ಲಿ ಅಥವಾ ನಮ್ಮ ಪಕ್ಷದಲ್ಲೇ ಯಾರು ಇದ್ದಾರೆ ಕಿಡಿಗೇಡಿಗಳು ಅನ್ನೋದನ್ನ BJP ಅವರು ಬಿಂಬಿಸ್ತಾ ಇರೋದು ಭಾಳ ದುರಂತ ಆಗುತ್ತೆ. ಏನು ಈ ಪ್ರಕರಣಗಳು ನಡೀತಾ ಇದೆ, ಇದನ್ನು ಆದಷ್ಟು ಬೇಗ ಶೀಘ್ರವಾಗಿ ತನಿಖೆ ನಡೆಸಿ ರಾಜ್ಯದ ಕೋಟ್ಯಾಂತರ ಭಕ್ತರ ಏನು ಮನಸ್ಸಿನಲ್ಲಿ ಕೆಲವು ಗೊಂದಲಗಳಿದೆ ಅದಕ್ಕೆ ತೆರೆ ಎಳಿತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ಆದಷ್ಟು ಬೇಗ ತನಿಖೆ ಮಾಡಿ ತನಿಖೆ ವರದಿಯನ್ನು ರಾಜ್ಯದ ಮುಂದಿಡಬೇಕೆನ್ನುವಂಥ ಆಗ್ರಹವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಒಕ್ಕೊರಲಿನಿಂದ ಆಗ್ರಹವನ್ನು ಮಾಡಿದ್ವಿ. ಇವತ್ತು ನಾನು ಮತ್ತೆ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆದಷ್ಟು ಬೇಗ ಈ ವರದಿಯನ್ನು ರಾಜ್ಯದ ಮುಂದಿಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅನ್ನೋದು ವಿನಂತಿ ಮಾಡ್ತೇನೆ. ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ, ಇಡೀ ಪ್ರಕರಣದಲ್ಲಿ ಶಿವಕುಮಾರ್ ಸೆಂಥಿಲ್ ಅವರ ಹೆಸರು ಕೇಳಿಬಂದಿದೆ, ಅವರು ಇದ್ದಾರೆ ಅನ್ನೋಂಥ ಆರೋಪ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಹ ಸ್ವತಃ ಸರ್ಕಾರದ ಒಂದು ಭಾಗವಾಗಿ ಅವರೇ ಹೇಳಿದ್ದಾರೆ, ಇದರ ಹಿಂದೆ ಅನೇಕ ಷಡ್ಯಂತ್ರಗಳಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಖಂಡಿತ ಉಪಮುಖ್ಯಮಂತ್ರಿಗಳಿಗೂ ಇದರ ಗಮನಕ್ಕೆ ಇರೋದ್ರಿಂದ ವರದಿ ಬರಬೇಕಾದ್ರೆ ಇದರ ಎಲ್ಲವೂ ಸಹ ಬೆಳಕಿಗೆ ಬರ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಗೃಹಮಂತ್ರಿಗಳೇನು ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ನಾವೇನು ಕ್ಲಾರಿಫಿಕೇಶನ್ ಕೇಳಿದ್ದೇವೆ, ನಮ್ಮ ಮನಸ್ಸಿನಲ್ಲಿರುವ ಗಳಿಗೆ ಯಾವುದೇ ರೀತಿಯ ಪ್ರಯತ್ನವನ್ನು ಹೋಮ್ ಮಿನಿಸ್ಟರ್ ಮಾಡಲಿಲ್ಲ. ಸುತ್ತು ಬಳಸಿ ಬೇರೆ ವಿಷಯಗಳನ್ನೇ ಮಾತಾಡಿದ್ದಾರೆ. ಒಂದು SIT ಏನು ರಚನೆ ಆಗಿದೆ, ಅದು ಇನ್ವೆಸ್ಟಿಗೇಷನ್ ಮಾಡುವ ಯಾವುದೇ ಏಜೆನ್ಸಿ ಬಗ್ಗೆ ನಮಗೆ ಸಮಸ್ಯೆ ಇಲ್ಲ. ಆದರೆ SIT ತನಿಖೆಯಾದ ಬಗೆ, ಅದ್ರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದರು, ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ನ ಕೈವಾಡ ಏನಿದೆ, ಇವರ ಇಲ್ಲಿ ಕರ್ನಾಟಕ ಚಾರ್ಜ್ ವೇಣುಗೋಪಾಲ್ ಅವರ ಏನು ಹ್ಯಾಂಡ್ ಇದೆ ಇದರಲ್ಲಿ ಕೈವಾಡ, ಕೇರಳದ ಒಬ್ಬರು MP ಅವರು ನಾವು ಇದನ್ನು ತನಿಖೆಯನ್ನು ನಾವು ಕೈ ತೆಗೆದುಕೊಳ್ತೇವೆ ಅನ್ನುವ ಮಾತನ್ನು ಹೇಳ್ತಾರೆ. ಅವರ ಕೈವಾಡ ಏನಿದೆ, ಕೇರಳ ಅಸೆಂಬ್ಲಿಗೆ ಕೆಲವರು ಲೆಟ್ರನ್ನು ಬರೀತಾರೆ, ಕೇರಳ ಅಸೆಂಬ್ಲಿಯಲ್ಲಿ ಮಾಡಬೇಕನ್ನೋದ್ರ ಬಗ್ಗೆ. ಕೇರಳದಲ್ಲಿರುವ ಸ್ಥಾಪಿತ ಹಿತಾಸಕ್ತಿಗಳು ಯಾರೆಲ್ಲ, ಮತ್ತು ಈ ಒಂದು SIT ತನಿಖೆ ಆಗುವ ಆದಿತ್ಯವಾರ ಏನು ಮಾಡಿದ್ದಾರೆ, ಸೋಮವಾರ ಈ ಅನಾಮಿಕ ವ್ಯಕ್ತಿಯ ಮಂಪೂರು ಪರೀಕ್ಷೆಗೆ ಸ್ಥಳೀಯ SP ಅವರು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ. ಅರ್ಜಿ ಹೇರಿ ಸೋಮವಾರ ಅಂತ ಬರ್ತಾ ಇತ್ತು, ಆದರೆ ಆದಿತ್ಯವಾರನೇ ಇವರು SITಯನ್ನು ಅನೌನ್ಸ್ ಮಾಡಿದ್ದಾರೆ. ಗೃಹಮಂತ್ರಿಗಳೇನು ಉತ್ತರವನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಪ್ರಕರಣ ಅಂದಾಗ ಸೂಕ್ಷ್ಮ ಮತ್ತು ಗಂಭೀರ ವಿಚಾರ ಆಗಿರುತ್ತೆ. ಇಲ್ಲಿ ಧರ್ಮಸ್ಥಳದ ಆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗದಂತೆ ಯಾವುದೇ ನಿರ್ಧಾರವನ್ನು ಸರ್ಕಾರವೇ ಆಗಲಿ ಪ್ರತಿಪಕ್ಷವೇ ತೆಗೆದುಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನೀವು ರಾಜಕಾರಣ ಮಾಡೋದಕ್ಕೆ ಧರ್ಮಸ್ಥಳವನ್ನು ವೆಪನ್ ಅಥವಾ ಅಸ್ತ್ರ ಮಾಡಿಕೊಂಡ್ರೆ ಧರ್ಮಸ್ಥಳದ ಭಾವನೆಗಳಿಗೆ ಧಕ್ಕೆ ಆಗುತ್ತೆ, ಅದರ ಗೌರವ ಕಡಿಮೆ ಆಗುತ್ತೆ. ಕೆಲವೊಂದು ವಿಚಾರದ ಸಂಬಂಧಪಟ್ಟಂತೆ ಸೈಲೆಂಟ್ ಆಗಿರೋದು ಬಹಳ ಮುಖ್ಯ ಆಗುತ್ತೆ. ಕೆಲವೊಂದು ವ್ಯಕ್ತಿತ್ವವೇ ಇರ್ಬೋದು, ಕೆಲವೊಂದು ಸ್ಥಳಗಳೇ ಇರ್ಬೋದು, ಅದ್ರ ಬಗ್ಗೆ ಮಾತಾಡಿದಷ್ಟು ಅದರ ಮೌಲ್ಯ ಅನ್ನೋದು ಕಡಿಮೆ ಆಗುತ್ತೆ. ನೀವು ರಾಜಕೀಯವಾಗಿ ಬಳಸ್ಕೊಳ್ಳೋದು ಬೇಡ ಅಂತ ಅನಿಸುತ್ತೆ. ಏನು ಪ್ರೋಸೆಸ್ ಇದೆ ಅದನ್ನ ಫಾಲೋ ಮಾಡಿಬಿಟ್ರೆ ಅದೊಂದು ಪ್ರಾಮಾಣಿಕ ಪ್ರಯತ್ನಕ್ಕೊಂದು ಗೌರವ ಕೊಟ್ಟಂತಾಗುತ್ತೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಕುಮಾರ್ ಅವರಿದ್ದಾರೆ. ನಮಸ್ಕಾರ. ಇನ್ನು BJP ವಕ್ತಾರರಾಗಿರುವಂಥ ನಾಗರಾಜ್ ನಾಯ್ಕ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಿಮ್ಮ ಆಡಿಯೋ ನನಗೆ ರೈಟ್ ಸರ್ ನಿಮ್ಮಿಂದನೇ ಕಾರ್ಯಕ್ರಮ ಆರಂಭ ಮಾಡೋದಾದರೆ ನಾಗರಾಜ್ ನಾಯ್ಕ್ ಸರ್, ಧರ್ಮಸ್ಥಳ ಪ್ರಕರಣವನ್ನು ಹ್ಯಾಂಡಲ್ ಮಾಡುವಲ್ಲಿ ಸರ್ಕಾರ ಎಲ್ಲಿ ಎಡವಿದೆ ಅಂತ ನಿಮಗೆ ಅನ್ನಿಸ್ತಾ ಇದೆ? ಕೆಲವೊಂದು ಅಂಶಗಳನ್ನು ನೀವು ಪಟ್ಟಿ ಮಾಡ್ಬೋದಾ?
ಮೇಡಮ್ ನೋಡಿ, ಈ ಎಡವಿದ್ದನ್ನ ಹೇಳೋದಕ್ಕಿಂತ ಮುಂಚೆ ಪ್ರಾರಂಭದಿಂದಲೂ ಸಹಿತ ನಮ್ಮ ಸನಾತನ ಸಂಸ್ಕೃತಿ ಮೇಲೆ, ಹಿಂದೂ ಸಂಸ್ಕೃತಿಯ ಮೇಲೆ ಒಟ್ಟಾರೆಯಾಗಿ ಈ ಒಂದು ಶ್ರದ್ಧಾ ಭಕ್ತಿ ಕೇಂದ್ರಗಳ ಮೇಲೆ ಹಲ್ಲೆ ಆಗ್ತಾ ಇರುವುದನ್ನ ಅನೇಕ ವರ್ಷಗಳ ಇತಿಹಾಸಗಳಿಂದ ನಾವು ನೋಡ್ತಿ ಬಂದಿದ್ದೀವಿ. ಅದ್ರ ಶಬರಿಮಲೆಯ ಇತಿಹಾಸ ಇರಬಹುದು. ಶಬರಿಮಲೆಯಲ್ಲಿ ಅದೊಂದು ಅಂದ್ರೆ ಏನು ಬ್ರಹ್ಮಚರ್ಯ ವ್ರತವನ್ನ ಪಾಲನೆ ಮಾಡಿರುವಂತ ಒಂದು ದೈವಸ್ಥಾನ ಆಗಿರುವುದರಿಂದ ಅಲ್ಲಿ ಇಂತಿಷ್ಟು ವರ್ಷದ ಹೆಣ್ಣು ಮಕ್ಕಳ ಒಳಗೆ ಅವರು ಹೋಗಬಾರದು ಅನ್ನುವಂತ ಒಂದು ನಿಯಮ ಸಂಪ್ರದಾಯದಿಂದ ಹಿಂದಿನಿಂದ ಬಂದಿರ್ತಕ್ಕಂಥದ್ದು. ಅದರ ವಿರುದ್ಧ ಹೋಗಿ ಆ ಒಂದು ಭಾವನೆಗಳ ವಿರುದ್ಧ ದಾಳಿ ಆಗ್ತಕ್ಕಂತ ಒಂದು ಕೃತ್ಯ ಮಾಡಿದ್ದಾಗಲಿ, ಆಮೇಲೆ ಶನಿ ಸಂಗನಾಪುರದಲ್ಲಾಗಲಿ ಅಥವಾ ಇನ್ನಿತರ ನಮ್ಮ ಗುರುಗಳ ಮೇಲೆ, ಇಂಥವ್ರ ಮೇಲೆ ಇವುಗಳನ್ನೆಲ್ಲ ಮಾಡಿರುವುದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಈ ಸನಾತನ ಸಂಸ್ಕೃತಿಯ ಬುಡವನ್ನ ಆಮೂಲಾಗ್ರವಾಗಿ ಕಿತ್ತು ಹಾಕಬೇಕು ಅಂತ ಹೇಳಿ ಕೆಲವೊಂದು ವಿದ್ರೋಹಕ ಶಕ್ತಿಗಳು ಹಿಂದಿನಿಂದಲೂ ಸಹಿತ ಪ್ರಯತ್ನಗಳನ್ನ ಮಾಡ್ತಾ ಇರೋದು ನಮಗೆಲ್ಲ ವೇದ್ಯ. ಹಾಗಾಗಿ ಧರ್ಮಸ್ಥಳದ ವಿಷಯದಲ್ಲಿಯೂ ಸಹಿತ ಈಗ ಸೌಜನ್ಯ ಪ್ರಕರಣ ಆಯ್ತು. ಸೌಜನ್ಯ ಪ್ರಕರಣದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ರು. ಪ್ರಕರಣ ನ್ಯಾಯಾಲಯದಲ್ಲಿ ನಡೆಯಿತು. ನ್ಯಾಯಾಲಯದಲ್ಲಿ ಫಿರ್ಯಾದಿ ಕೊಟ್ಟವರೇ ಕೆಲವು ಜನ ಎಲ್ಲ ಹೊಸ್ಟೈಲ್ ಆದ್ರು. ಆಮೇಲೆ ನ್ಯಾಯಾಲಯ ಒಂದು ತೀರ್ಮಾನವನ್ನ ಕೊಡ್ತು. ನ್ಯಾಯಾಲಯದ ತೀರ್ಮಾನ ತಪ್ಪಿದ್ರೆ ಅದರ ಮೇಲೆ ಅಪೀಲ್ ಹಾಕಬಹುದು, ಅಥವಾ ಪೊಲೀಸರು ಚಾರ್ಜ್ ಶೀಟ್ ಅನ್ನೇ ತಪ್ಪಾಗಿ ಹಾಕಿದ್ರೆ ಪೊಲೀಸರು ಆರೋಪಿಯ ಜೊತೆಗೋ ಅಥವಾ ಇನ್ನಿತರ ಜೊತೆಗೋ ಶಾಮೀಲಾಗಿ ಸುಳ್ಳು ಆರೋಪಿಯನ್ನ ಸೇರಿಸಿದ್ದಾರೆ. ಈ ರೀತಿ ಕಾನೂನಿನಲ್ಲಿ ಉಪಕ್ರಮಗಳನ್ನ ಕೈಗೊಳ್ಳಿಕ್ಕೆ ಸಾಕಷ್ಟು ಅವಕಾಶ ಇದೆ. ಅಂತ ಹೊತ್ತಿನಲ್ಲಿ ಇವತ್ತು ಏಕಾಏಕಿಯಾಗಿ ಬಂದು ಇಂಥವ್ರು ಏಕಾಏಕಿಯಾಗಿ ಹಲವು ದಿನಗಳಿಂದ ಹೇಳ್ಕೊಂಡು ಬಂದಿರಬಹುದು, ಸೌಜನ್ಯನ ಇಂಥವ್ರು ಕೊಂದಿದ್ದಾರೆ ಅಂತ. ನಾನು ಒಂದು ಸತ್ಯವನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಬಹಿರಂಗವಾಗಿ ಕಾಣ್ತಾ ಇದ್ದೀನಿ. ಸೌಜನ್ಯನ ತಾವು ಖಂಡಿತವಾಗಿ ಆಗಬಾರದು, ಅದಕ್ಕೆ ನಮಗೆ ದುಃಖ ಇದೆ. ಸೌಜನ್ಯ ಆಗಲಿ ಯಾರೇ ಆಗಲಿ ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರದಂತ ಯಾವುದೇ ಪ್ರಕರಣಗಳು ಸಹಿತ ಜರುಗಬಾರದು. ಅದನ್ನ ನಮ್ಮ ಪಕ್ಷ ಖಂಡಿತವಾಗಿ ಖಂಡಿಸ್ತದೆ. ಹೆಣ್ಣು ಮಕ್ಕಳ ಮೇಲೆ ಯಾವುದೇ ರೀತಿಯ ಅದು ಅತ್ಯಾಚಾರ ಆಗಿರಲಿ, ಯಾವುದೇ ರೀತಿಯ ದೌರ್ಜನ್ಯಗಳಾಗಲಿ ಅದು ಆಗಬಾರದು. ಆದ್ರೆ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಅಥವಾ ಇನ್ನಿತರರು ನ್ಯಾಯಾಲಯದಲ್ಲಿ ಕಾನೂನಿನ ಕಕ್ಷೆಯಲ್ಲಿ ಹೋರಾಟ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಬೀದಿಯಲ್ಲಿ ಬಂದು ರಂಪ ಮಾಡ್ತಾ ಇರುವುದನ್ನ ನೋಡಿದರೆ ಇಲ್ಲಿ ಸೌಜನ್ಯನ ಕುಟುಂಬಕ್ಕೋ ಅಥವಾ ನೀವು ಸೋಕಾಲ್ಡ್ ಅನೇಕ ಜನ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ, ಅವರನ್ನ ಹುಗಿಲಾಗಿದೆ, ಮಾಸ್ಕ್ ಮ್ಯಾನೇ ಹುಗಿದಿದ್ದಾನೆ ಅಂತಾನೆ ಹೇಳ್ತಿರಲ್ಲ, ಅದಕ್ಕೆ ನೀವು ಕೋರ್ಟ್ನಲ್ಲಿ, ಪೊಲೀಸ್ ಸ್ಟೇಷನ್ ನಲ್ಲಿ ಸಂಬಂಧಪಟ್ಟಂತ ಪ್ರಾಧಿಕಾರದಲ್ಲಿ ಕ್ರಮ ಕೈಗೊಳ್ಳುವುದು ಬಿಟ್ಟು ಕೇವಲ ಒಂದಂಶದ ಕಾನೂನು ಕ್ರಮಗಳನ್ನ ಕೈಗೊಳ್ತೀವಿ ಎನ್ನುವಂತ ಮಾತುಗಳನ್ನ ಆಡುತ್ತಾ ಅದಕ್ಕಿಂತ ಹೆಚ್ಚು 100 ಪಟ್ಟು ಕುಣಿತವನ್ನ ನೀವು ಬೀದಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಉದ್ದೇಶ ಏನು ಅಂತ ಹೇಳಿ ಸ್ಪಷ್ಟ ಆಗ್ತಾ ಇಲ್ಲ. ಸರಿ, ಒಂದು ಪಾಸ್ ತಗೋತೀನಿ ನಾನು. ಇಲ್ಲಿ ನನಗೆ ಈಗ ನೀವು ಇಷ್ಟೋ ತನಕ ಕೊಟ್ಟಂತ ಎಕ್ಸ್ಪ್ಲೇನೇಷನ್ ನನಗೆ 2 ಪ್ರಶ್ನೆ ಬಂತು. ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ ಅನ್ನೋದಾದರೆ, ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂಥದ್ದು ಶಬರಿಮಲೆ, ಇಟ್ ಈಸ್ ನಾಟ್ ಬಿಲಾಂಗ್ಸ್ ಟು ಕರ್ನಾಟಕ, ಓಕೆ, ಅಥವಾ ಕರ್ನಾಟಕದಲ್ಲೇ ಇರುವಂಥ ಧಾರ್ಮಿಕ ಕೇಂದ್ರಗಳ ಮೇಲೆ ಸಮಸ್ಯೆ ಆಗ್ತಿದೆ ಅನ್ನೋದಾದರೆ, ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರುವಂಥ ಕಾಂಗ್ರೆಸ್ ಏನು ಕೈ ಕಟ್ಕೊಂಡು ಸುಮ್ಮನೆ ಕೂತಿರುತ್ತೆ, ಇದನ್ನೆಲ್ಲ ನೋಡಿಕೊಂಡು ಯಾಕೆ ಅವ್ರು ಕ್ರಮ ತಗೊಳ್ಳಲ್ವಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಈಗ ಹಾದಿ ಬೀದಿ ರಂಪ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ, ಇಂತಹ ಸಂದರ್ಭದಲ್ಲಿ ಗೌರ್ಮೆಂಟ್ನ ರೋಲ್ ಹೆಂಗಿರಬೇಕು, ಅದನ್ನು ನಿಭಾಯಿಸ್ತಿದೆ ಅಂತ ಅನ್ನಿಸ್ತಿದ್ಯಾ ಇಲ್ವಾ? ನಾನು ಏನ್ ಹೇಳ್ತೀನಿ ಮೇಡಮ್, ಈಗ ಇದು ಪ್ರಜಾಪ್ರಭುತ್ವವಾದಂತ ಒಂದು ವ್ಯವಸ್ಥೆ. ಹೋರಾಟಗಳನ್ನ ಮಾಡಬಾರದು, ಬೀದಿ ಹೋರಾಟಗಳನ್ನ ಮಾಡಬಾರದು ಅನ್ನೋದಾಗಿ ಹೇಳ್ತಾ ಇಲ್ಲ. ಅದು ಒಂದು ರೀತಿಯ ಹೋರಾಟವೇ. ಒಬ್ಬ ಪ್ರಜಾಪ್ರಭುತ್ವದ ಒಂದು ಸೆಟಪ್ ನಲ್ಲಿ ಇರತಕ್ಕಂತ ವ್ಯಕ್ತಿಯಾಗಿ ಅಥವಾ ಒಂದು ಪಕ್ಷದ ಜವಾಬ್ದಾರಿ ವಕ್ತಾರನಾಗಿ ಪ್ರತಿಭಟನೆ ಮಾಡಬಾರದು ಅಂತ ಹೇಳೋದಿಲ್ಲ ನಾನು. ಪ್ರತಿಭಟನೆ ಮಾಡ್ಲಿ, ಅದು ಎಲ್ಲರ ಹಕ್ಕು ಅದು. ಆದ್ರೆ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಹಿಟ್ಟಿಗಿಂತ ಬೂದಿಯ ಹೆಚ್ಚಾಗ್ಬಿಟ್ರೆ ಜನರಿಗೆ ಏನ್ ಅರ್ಥ ಕೊಡ್ತದೆ? ಈಗ ಹಸಿದ ಮನುಷ್ಯ ಹಿಟ್ಟಿನ ಕಡೆ ಹೋರಾಡುವುದನ್ನ ಬಿಟ್ಟು ಬೂದಿಯ ಕಡೆ ಹೋರಾಡ್ತಾ ಉಳಿದ್ರೆ ಅದು ಏನ್ ಅರ್ಥ ಕೊಡ್ತದೆ ಅನ್ನುವಂತ ಮಾತನ್ನ ಕೇಳ್ತೇನೆ. ಇವನಿಗೆ ಹಿಟ್ಟು ಬೇಕು, ಬೂದಿ ಬೇಕು ಅಂತ. ಈಗ ಇಲ್ಲಿ ಎಕ್ಸಾಕ್ಟ್ ಆಗಿ ನಡೀತಾ ಇರುವುದು
ಸೌಜನ್ಯನ ಪ್ರಕರಣದಲ್ಲಾಗ್ಲಿ ಅಥವಾ ಯಾವುದೇ ಸಹೋದರಿಯರ ಪ್ರಕರಣದಲ್ಲಾಗಲಿ ನಿಮಗೆ ಹೋರಾಟ ಏನಿರ್ಬೇಕು, ಹೇಗಿರ್ಬೇಕು ಅಂದ್ರೆ ನ್ಯಾಯ ಸಿಗ್ಬೇಕು, ಅಥವಾ ನಿಜವಾದ ಅಪರಾಧಿ ಯಾರಂತ ಪತ್ತೆ ಹಚ್ಚಬೇಕ ತಾನೆ ನೀವು. ಅದಕ್ಕೆ ನಿಜವಾದ ಅಪರಾಧಿಯನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ರೆ ಯಾರಿಗೆ ನೀವು ಅಪ್ರೋಚ್ ಮಾಡಬೇಕು, ಯಾವ ರೀತಿಯ ಹೋರಾಟಗಳನ್ನ, ಕಾನೂನಾತ್ಮಕವಾದಂತ ಹೋರಾಟಗಳನ್ನ ಮಾಡಬೇಕು. ಆಯ್ತು, ಜನರಿಗೆ ತಿಳಿಲಿ ಅನ್ನುವಂತ ದೃಷ್ಟಿಯಿಂದ ಈ ವಿಷಯವನ್ನ ಜನರ ಮುಂದೆ ಅರುಹಿದ್ರೆ ಅಡ್ಡಿಲ್ಲ. ಆದ್ರೆ ದಿನ ಬೆಳಗಾದರೆ ಯೂಟ್ಯೂಬ್ಗಳು, ದಿನ ಬೆಳಗಾದ್ರೆ ಮಾಧ್ಯಮಗಳು, ದಿನ ಬೆಳಗಾದ್ರೆ ಹಾದಿ ಬೀದಿಯ ರಂಪಗಳನ್ನ ನೋಡಿದ್ರೆ ಯಾಕೋ ಒಂದು ಕಡೆ ಸೌಜನ್ಯನಿಗೋ ಅಥವಾ ಇನ್ನಿತರ ಸಹೋದರಿಯರಿಗೋ, ಸೋಕಾಲ್ಡ್ ಸಹೋದರಿಯರಿಗೆ ನ್ಯಾಯ ಕೊಡಿಸುವುದಕ್ಕಿಂತ ಹೆಚ್ಚಾಗಿ ನಿಮಗೆಲ್ಲೋ ಒಂದು ರೀತಿಯ ಪ್ರಚಾರದ ತೆವಲು, ನಿಮಗೆಲ್ಲೋ ನಮ್ಮ ಧಾರ್ಮಿಕ ಸಂಸ್ಥೆಗಳನ್ನ ಹೆಸರನ್ನ ಹಾಳು ಮಾಡಬೇಕನ್ನುವುದು, ಅಥವಾ ಸನಾತನ ಸಂಸ್ಕೃತಿಯ ಬಗ್ಗೆ ಜನರಿಟ್ಟಿರುವಂತ ನಂಬಿಕೆಯನ್ನ ಅಲುಗಾಡಿಸ್ಬೇಕಂತಲೋ, ಈ ರೀತಿಯ ಒಂದು ವಿಷಯಗಳೇ ಕಂಡು ಬರ್ತವೆ. ಸರ್, ಅರ್ಥ ಆಯ್ತು ಸರ್ ನನಗದು. ಅದ್ರಲ್ಲಿ ನನ್ಗೆ ಯಾವ್ದು ಆಕ್ಷೇಪ ಇಲ್ಲ ನಿಮ್ಮ ವಿಚಾರದ ಬಗ್ಗೆ. ಓಕೆ, ನನಗೆ ಅದು ಖಂಡಿತ ಅರ್ಥ ಆಯ್ತು. ಸರ್ಕಾರದ ಲೋಪ ಏನು? ಹಾಗಾದ್ರೆ ಸರ್ಕಾರ ಸರಿಯಾದ ರೀತಿಯಲ್ಲಿ SIT ರಚನೆ ಮಾಡಿದೆ, ತನಿಖೆ ನಡೀತಾ ಇದೆ. ಪ್ರತಿಪಕ್ಷವಾಗಿ ನೀವು ಒಂದಷ್ಟು ಆಕ್ಷೇಪಣೆಯನ್ನ ಎತ್ತಿದ್ರಿ, ನೋಡಿ ಡಿಗ್ಗಿಂಗ್ ನೆಸೆಸಿಟಿ ಇಲ್ಲ ಅಂತ ಹೇಳಿದ್ರಿ. ಸೊ ಗೃಹ ಸಚಿವರು ನೋಡಿ ಅದಕ್ಕೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ದೇ ಹ್ಯಾವ್ ಸ್ಟಾಪ್ಡ್. ನೋಡಿ ಈಗ ರಿಪೋರ್ಟ್ ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಗೌರ್ಮೆಂಟ್ ಆಸ್ ಪರ್ ಪ್ರೊಸೆಸ್ ಏನಿದೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದೆ ಅಂತ ನೀವು ಒಪ್ಕೊಳ್ತಿರಲ್ವಾ ಅಂತ ನನ್ನ ಪ್ರಶ್ನೆ. ಮೇಡಮ್, ನಾನೀಗ ಒಂದು ಬಹಳ ಮೂಲಭೂತವಾದಂತ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಬಹುಶಃ ಈ ಪ್ರಶ್ನೆಯನ್ನ ಇಲ್ಲಿವರೆಗೆ ಯಾರಾದ್ರೂ ಎತ್ತಿದಾರೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಮಾಸ್ಕ್ ಮ್ಯಾನ್ ಅನ್ನುವಂತ ಒಂದು ವ್ಯಕ್ತಿ ಬಂದ, ಹೌದಾ ಮೇಡಮ್? ಹೌದು, ಕರೆಕ್ಟ್. ಮಾಸ್ಕ್ ಮ್ಯಾನ್ ಅನ್ನುವಂತವನು ಬಂದು ನ್ಯಾಯಾಲಯದಲ್ಲಿಯೋ ಪೊಲೀಸ್ ಸ್ಟೇಷನ್ ಅಲ್ಲಿಯೋ ಕಂಪ್ಲೇಂಟ್ ಕೊಟ್ಟ, ಅವನಿಗೆ ಸಂಪೂರ್ಣವಾಗಿ ಮಾಸ್ಕ್ ಗಳನ್ನೆಲ್ಲ ಹಾಕೊಂಡು ಅವನನ್ನ ಡಿಗ್ ಮಾಡ್ಲಿಕ್ಕೆ ಕರ್ಕೊಂಡು ಬರ್ತಾರಲ್ಲ, ಯಾಕೆ ಅವನಿಗೆ ಮಾಸ್ಕ್ ಹಾಕಬೇಕು ಅನ್ನುವಂತ ಪ್ರಶ್ನೆಯನ್ನ ಎತ್ತಾ ಇದ್ದೀನಿ ನಾನು. ಯಾಕೆ ಹಾಕ್ಬೇಕು? ಅದಕ್ಕೆ ಉತ್ತರನೂ ನಿಮಗೆ ಗೊತ್ತು ಸರ್, ಅದಕ್ಕೆ ಉತ್ತರನೂ ಹೇಳ್ತೀನಿ ಮೇಡಮ್. ಗೊತ್ತು. ಕೆಲವು ಸಲ ಯಾವುದಾದ್ರೂ ಪ್ರಕರಣದಲ್ಲಿ ಆರೋಪವನ್ನ ಹೊತ್ತಿರುವಂತ ವ್ಯಕ್ತಿಗೆ ಮೇಲೆ ಏನಾದ್ರೂ ಒಂದು ಪ್ರಕರಣ ಆಗ್ತದೆ, ಅವನಿಂದ ಒಂದು ರಿಕವರಿ ಆಗುದಿರ್ತದೆ, ಇಲ್ಲ ಅವನನ್ನ ಐಡೆಂಟಿಫಿಕೇಶನ್ ಪರೇಡ್ ಅಂತ ಹೇಳ್ತೀವಿ, ಗುರುತು ಕವಾಯಿತು ಅಂತ ಹೇಳ್ತೀವಿ. ಗುರುತು ಕವಾಯಿತು, ಈಗ ಒಂದು ಗುನ್ನೆಯಲ್ಲಿ ತೊಡಗಿರುವಂತ ವ್ಯಕ್ತಿ ಮಾಡ್ತಾ ಇರುವಂತ ಗುನ್ನೆಯನ್ನ ಒಬ್ಬ ಅಥವಾ ಇಬ್ಬರು ಅಥವಾ 4-6 ಜನ ವ್ಯಕ್ತಿಗಳು ನೋಡಿದಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯನ್ನ ಮೊದಲೂ ಸಹಿತ ಅವರು ನೋಡದೇ ಇರುವಂತ ಸಂದರ್ಭದಲ್ಲಿ ಗುರುತು ಕವಾಯಿತು ಮಾಡುವಂತ ಪ್ರಶ್ನೆ ಬರ್ತದೆ. ಆವಾಗ ಆರೋಪಿಯ ಮುಖವನ್ನ ಹೆಚ್ಚಾಗಿ ತೋರಿಸುವುದಿಲ್ಲ, ಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ಬರದೇ ಇರುವ ಹಾಗೆ ನೋಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಆ ಗುರುತು ಕವಾಯಿತಿಗೆ ಅದು ತೊಂದರೆ ಆಗಬಾರದು. 10 ಜನರ ಮಧ್ಯದಲ್ಲಿ ಅವನನ್ನು ನಿಲ್ಲಿಸಿ ಯಾರು ಈ ಆರೋಪವನ್ನು ಮಾಡ್ದ ಅಂತ ಕೇಳಿದಾಗ ಇವನು ಅಂತ ಹೇಳಿ ತೋರಿಸ್ಬೇಕಾಗ್ತದೆ, ಇದಕ್ಕೆ ಗುರುತು ಕವಾಯಿತು ಅಂತ ಹೇಳ್ತಾರೆ. ಆದ್ರೆ ಪ್ರಕರಣ ಕೊಟ್ಟಂತ ಫಿರ್ಯಾದಿಯ ಮುಖವನ್ನ ಮುಚ್ಚುವಂತ ಅವಶ್ಯಕತೆ ಏನಿದೆ? ಗೊತ್ತಾಯ್ತು, ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ ಜೊತೆ ಮಾತಾಡ್ತೀನಿ ಸರ್. ಐ ಗಾಟ್ ಇಟ್. ನಿಮ್ ಕಾಂಟೆಕ್ಸ್ಟ್ ನನಗೆ ಗೊತ್ತಾಯ್ತು. ಕಂಪ್ಲೀಟ್. ನಾನು ಒಂದು ವಿಷಯವನ್ನು ಹೇಳಿ ಮುಗಿಸ್ಬಿಡ್ತೀನಿ. ಒಂದು ವೇಳೆ ಅವನಿಗೆ ರಕ್ಷಣೆಯ ಸಮಸ್ಯೆ ಆಗಿದ್ರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ? ನಿಮ್ಮ ಹತ್ರ ಪೊಲೀಸರಿಲ್ವಾ? ಪೊಲೀಸರು ರಕ್ಷಣೆ ಮಾಡಕ್ ಆಗೋದಿಲ್ವಾ? ಆಯ್ತು, ಅವನ ಮುಖವನ್ನ ಮುಚ್ಕೊಂಡಿರ್ತಾನೆ, ಎಂದಿಗೂ ಸಹಿತ ತೆಗೆಯೋದಿಲ್ವಾ ಅವನ ಮುಖವನ್ನ? ನಾಡಿನ ಜನತೆ ಗೊತ್ತಾಗ್ಬೇಡವಾ? ನಾನೀಗೇನ್ ಕೇಳ್ತಾ ಇದ್ದೀನಿ, ಮುಖ ಮುಚ್ಚುವ ಬದಲು ಮುಖ ತೆಗೆದುಕೊಂಡೇ ಬಂದಿದ್ದರೆ ಅವನು ಯಾರು, ಅವನ ಇತಿಹಾಸ ಏನು ಅನ್ನೋದು ಪ್ರಾರಂಭದಲ್ಲೇ ಪೊಲೀಸರಿಗೆ ಸಿಕ್ಬಿಡ್ತಿತ್ತು. ಯಾಕೆ ಮುಚ್ಚಿಟ್ರಿ ನೀವು ಅದನ್ನ? ಎಲ್ಲಿದೆ ಟ್ರಾನ್ಸ್ಪರೆನ್ಸಿ? ಓಕೆ, ಅದು ಸರ್ಕಾರದ ನಿರ್ಧಾರವೋ SIT ನಿರ್ಧಾರವೋ ಅದರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡೋಣ ಸರ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ಉಮೇಶ್ ಅವರು ಭಾಗಿಯಾಗಿದ್ದಾರೆ. ಸರ್ ನಮಸ್ಕಾರ. ರೈಟ್, ಕುಮಾರ್ ಸರ್ ನೀವು ಹೇಳಬೇಕು ನೋಡಿ, ಇಷ್ಟು ತನಕ ನಾವು ನಾಗರಾಜ್ ನಾಯ್ಕ ಅವ್ರ ಹತ್ರ ಮಾತಾಡ್ತಾ ಇದ್ವಿ. ಹಾದಿ ಬೀದಿಯಲ್ಲಿ ಅನವಶ್ಯಕವಾಗಿ ಕೆಲವೊಂದು ವಿಚಾರವನ್ನು ಇಟ್ಕೊಂಡು ರಂಪ ಮಾಡ್ತಿರುವಂಥದ್ದನ್ನು ಉಲ್ಲೇಖ ಮಾಡಿ ಅದನ್ನು ಸರ್ಕಾರ ಹೆಂಗೆ ಕಂಟ್ರೋಲಿಗೆ ತರ್ಬೋದಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ರು ಅವರು. ಅದಕ್ಕೊಂದು ಕ್ಲಾರಿಫಿಕೇಷನ್ ಬೇಕು. ಎರಡನೇದಾಗಿ ಮುಸುಕುದಾರಿ, ಅವ್ನು ಯಾಕೆ ಮುಸುಕುದಾರಿ ಆದ, ಅವನು ಯಾಕೆ ಅನಾಮಿಕ ಆದ? ಅದ್ರ ಬದಲು ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡಿ ಒಂದು ಒಳ್ಳೆ ಇನ್ವೆಸ್ಟಿಗೇಷನ್ ಮಾಡ್ಬೋದಾಗಿತ್ತಲ್ಲ ಅನ್ನೋದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು ಅಂತ? BJP ವಕ್ತಾರರು ಸ್ಟಾರ್ಟಿಂಗಲ್ಲೇ ಒಂದು ಪಾಯಿಂಟನ್ನು ರೈಸ್ ಮಾಡಿದ್ರು, ಸನಾತನ ಧರ್ಮ ಅಂತ. ಅದ್ರ ಮೇಲೆ ದಾಳಿ ಆಗ್ತಿದೆ, ಅದಕ್ಕೆ ತೊಂದರೆ ಆಗ್ತಿದೆ ಅಂತ. ಯಾರಾದರೂ ಬೇರೆ ಧರ್ಮದವ್ರು ಬಂದು ಈ ವಿಚಾರದಲ್ಲಿ ಚರ್ಚೆ ಮಾಡಿದ್ರ ಎಲ್ಲಾದರೂ ಆದಿ ಬೀದಿಯಲ್ಲಿ? ಒಂದು ನಿಮಿಷ ನೀವು ಮಾತಾಡುವಾಗ ಏನು ಮಾತನಾಡಿಲ್ಲ ನಾನು. ಮಾತನಾಡಿದ್ರೆ ನೀವು ಅದಕ್ಕೆ ಉತ್ತರ ಕೊಟ್ಕೊಳ್ಳಿ. ಅಲ್ಲಿ
ನೀವು ಅಲ್ಲೇ ಹೋಗಿ ಉತ್ತರ ಕೊಟ್ಕೊಳ್ಳಿ ಅವ್ರ ಬಗ್ಗೆ. ನಾನು ಕೇಳ್ತಾ ಇದ್ದೇನೆ, ಸಂಘಟನೆಗಳು ಅಥವಾ ವ್ಯಕ್ತಿಗಳು ಈ ವಿಚಾರದಲ್ಲಿ ಯಾರು ಹೆಚ್ಚು ಜನರು ಕೆಲಸ ಮಾಡ್ತಿದ್ದಾರೆ? ಅಪೂರ್ಣ ಮಾಹಿತಿ ಇದೆ ಇವರಿಗೆ. ಒಂದು ಸರ್ಕಾರವಾಗಿ ಒಂದು 10 ವರ್ಷಗಳಿಂದ 100 ವರ್ಷಗಳಿಂದ ಒಂದು ಧಾರ್ಮಿಕ ನಂಬಿಕೆ ಇಟ್ಕೊಂಡಿರುವಂಥ ಒಂದು ರಾಜ್ಯದಲ್ಲಿರುವಂಥ ಒಂದು ಸಂಸ್ಥೆ ಮೇಲೆ ಈ ಥರದ್ದು ನಿರಂತರವಾಗಿ ದಾಳಿ ಆಗ್ತಿದೆ, ಅಪಪ್ರಚಾರ ಅಥವಾ ಪ್ರಚಾರ ಅಥವಾ ಈ ಥರದ ಪ್ರಕರಣಗಳಿದ್ದಾವೆ ಅಂತ ಹೇಳಿ ಪ್ರತಿದಿನ ಪ್ರಪಗಂಡ ಆಗ್ತಿದೆ ಅಂತಂದಾಗ ಯಾವುದೇ ಸರ್ಕಾರ ಆಗಲಿ ತಾನು ತನ್ನ ರಾಜ್ಯದಲ್ಲಿರುವಂಥ ಒಂದು ದೊಡ್ಡ ಧಾರ್ಮಿಕ ಸಂಸ್ಥೆ ಮೇಲೆ ನಡೀತಿರುವಂಥ ಈ ಥರದ್ದು ಒಂದು ವಿಚಾರವನ್ನು ಅದು ಕ್ರಿಸ್ಟಲ್ ಕ್ಲಿಯರ್ ಆಗಬೇಕು ಅಂದರೆ ಪಾರದರ್ಶಕವಾಗಿರಬೇಕು, ಅದ್ರ ಮೇಲೇನು ಕಳಂಕ ಇಲ್ಲ ಅಂತ ಅನ್ನೋದನ್ನು ನಿರೂಪಿಸಬೇಕು ಅಂತಂದರೆ ಯಾವುದಾದ್ರೂ ಒಂದು ಏಜೆನ್ಸಿ ಮುಖಾಂತರ ತನಿಖೆ ಆಗಲೇಬೇಕಲ್ಲ. ಖಂಡಿತ ನಾವು ಆ ತನಿಖೆ ಆಗಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಬಂದಾಗ ಸರ್ಕಾರ ನೋಡಿ ಆ SIT ರಚನೆಯನ್ನು ಸ್ವತಃ ಆ ಧಾರ್ಮಿಕ ಕೇಂದ್ರದ ಮುಖ್ಯಸ್ಥರೇ ಅವ್ರ ಮನೆಯವರೇ ಮುಖ್ಯಮಂತ್ರಿಗಳ ಮನೆಗೆ ಬಂದು ನೀವು ನಮಗೆ ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ದೀರಿ, ಇದರಿಂದ ನಾವು ಕೂಡ ಹೊರಬರೋದಕ್ಕೆ ಈ ತನಿಖೆಯಿಂದ ಎಲ್ಲ ಬೆಳಕಿಗೆ ಬಂದ ಮೇಲೆ ನಾವು ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಕಳಂಕ ಏನಾದ್ರು ಇದ್ದರೆ ಅದು ನಿಷ್ಕಲ್ಮಶವಾಗಿ ಈಚೆ ಬರೋದಾದರೆ ನಾವು ಸಂಪೂರ್ಣವಾದಂಥ ಸಹಕಾರ ಕೊಡ್ತೀವಿ, ನಿಮಗೆ ಧನ್ಯವಾದಗಳು ಇದನ್ನು ರಚನೆ ಮಾಡಿ ತನಿಖೆಗೆ ಒಳಪಡಿಸಿದ್ದು ಅಂತ ಅವ್ರ ಮನೆಯವರೇ CM ಮನೆಗೆ ಬಂದು ಹೇಳಿದ್ದನ್ನು ನಿನ್ನೆ ಅಸೆಂಬ್ಲಿಲೂ ಕೂಡ ಇವತ್ತು ಚರ್ಚೆ ಆಗಿದೆ. ಜೊತೆಗೆ ಧರ್ಮಾಧಿಕಾರಿಗಳೇ ಇವತ್ತು ಮಾತನಾಡಿ SIT ರಚನೆ ಆಗಿರೋದು ಸಂತೋಷದ ವಿಷಯ, ಒಳ್ಳೆಯದಾಯಿತು, ನಮ್ಮ ಬಗ್ಗೆ ಏನಾದರೂ ಅಪನಂಬಿಕೆಗಳು ಅಥವಾ ಕೌತುಕದ ವಿಷಯಗಳು ಇದ್ದರೆ ಹೊರಗೆ ಬರಲಿ ಅಥವಾ ಇಲ್ಲದೇ ಇದ್ದರೆ ಅದು ಹಾಗೆ ಸುಳ್ಳು ಅನ್ನೋದು ಸಾಬೀತಾಗಲಿ ಅಂತ ಹೇಳಿ ಅವರೇ ಸ್ವತಃ ಮಾತನಾಡಿದ್ದಾರೆ. ಅಷ್ಟಾದ ಮೇಲೂ ಕೂಡ BJPಯವರು ಯಾರ ಮೇಲಪ್ಪ ನೀವು ಇದನ್ನು ಮಾಡ್ತಿದ್ದೀರಿ? ಯಾರ ಮೇಲೆ? ಏನು ಎಲ್ಲ ವಿಷಯದಲ್ಲೂ ರಾಜಕಾರಣ ನಿಮ್ಮದು? ಯಾವ್ದಾದ್ರು ಒಂದು ಧರ್ಮದ ದೇವರು ಮತ್ತು ಧರ್ಮ ಮನುಷ್ಯನನ್ನ ಸಾತ್ವಿಕತೆ ಕಡೆ ಕರ್ಕೊಂಡು ಹೋಗುವಂಥ ಒಂದು ಮಾಧ್ಯಮ, ಅದು ಒಂದು ಸಾಧನ. ಅದನ್ನೇ ನೀವು ದುರುಪಯೋಗ ಪಡಿಸ್ಕೊಂಡು ಬಳಸ್ಕೊತಿದ್ದೀರಲ್ಲ, ಇದು ಎಲ್ಲಿಯ ನ್ಯಾಯ ರೀ? ಇಡೀ ಭಾರತ ದೇಶದಲ್ಲಿ ದೇವರು ಮತ್ತು ಧರ್ಮವನ್ನೇ ಇಟ್ಕೊಂಡೇ ರಾಜಕಾರಣ ಮಾಡಿ ಅಧಿಕಾರ ಹಿಡ್ಕೊಂಡು ಒದ್ದಾಡ್ತಿರೋ ಇವರು ಕುತೂಹಲ ಕೇಳ ಅಲ್ಲ ಇವರು ಅಲ್ಲ ಈಗ ಇದು ಸರಿಯೋ ತಪ್ಪು ಅಂತ ಹೇಳಕ್ಕೂ ಇವ್ರಿಗೀಗ ಗೊಂದಲಕ್ಕೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಅಯ್ಯಯ್ಯೋ ಎಂತ ಪರಿಸ್ಥಿತಿಗೆ ಸಿಗಾಕೊಂಡ್ಬಿಟ್ಟಿದ್ದ. ಅವ್ರು ಯಾರೋ ಒಬ್ರು 400 ಕಾರುಗಳು 600 ಕಾರುಗಳು 1000 ಕಾರುಗಳು ಕರ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗಿ ಏನಿದು ಏನು ನಡೆಸ್ತಿದ್ದೀರಿ ಅಂದರೆ ನೀವು ಮಾತ್ರ ಇವರು ಇನ್ನು ಮಿಗ್ದವರೆಲ್ಲ ಬೇರೆಯವರಾ? ಏನು ನಿರೂಪಿಸ ಕೊಟ್ಟಿದ್ದೀರಿ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿ? ಅದರ ಅರ್ಥ ಜನಮಾನಸದಲ್ಲಿ ಕೇಂದ್ರಗಳ ಮೇಲೆ ನಿರಂತರವಾಗಿ ದಾಳಿಯಾದ ಸಂದರ್ಭ ಯಾರು ಮಾಡಿದ್ದಾರೆ ಮೇಡಮ್? ಯಾವ ಧರ್ಮದವ್ರು ಮಾಡಿದ್ರು? ಯಾವ ಧರ್ಮದವ್ರು? ಈ ಭಾರತ ದೇಶದಲ್ಲಿ ಆಗಲಿ ಬೆಂಗಳೂರಿನಲ್ಲೇ ಆಗಲಿ ಅಥವಾ ಕರ್ನಾಟಕದಲ್ಲಿ ಯಾವ್ದಾರು ಅಂಥದ್ದೊಂದು ಪ್ರಕರಣ ಇದೆಯಾ? ಒಂದು ನಿಮಿಷ ಕೇಳಿ ಸರ್ ಪ್ರಶ್ನೆ. ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ನಿರಂತರವಾಗಿ ದಾಳಿ ಆಗ್ತಿರುವ ಸಂದರ್ಭದಲ್ಲಿ BJPಯವರಿಗೆ ಈ ಕಾಂಗ್ರೆಸ್ನವರು ಅದನ್ನು ರಕ್ಷಣೆ ಮಾಡ್ತಾರಾ ಇಲ್ವಾ ಅನ್ನುವ ಅಪನಂಬಿಕೆ ಏನಾದರೂ ಇದೆಯಾ ಅಂತ ವಾತಾವರಣ ನೀವು ಸೃಷ್ಟಿ ಮಾಡಿದಿರಾ ಕೇಳಿದೆ. ಅಯ್ಯಯ್ಯೋ ಅಂಥದ್ದೇನಾದ್ರು ಇದ್ದಿದ್ದರೆ ಜನರು ನಮ್ಮನ್ನು 130-40 ತನಕ ಸಂಖ್ಯೆಗಳಲ್ಲಿ ನಾವು ಆಯ್ಕೆ ಆಗ್ತಿರಲಿಲ್ಲ. ಜನರ ಮನಸ್ಸಲ್ಲಿ ಆ ಥರದ್ದೇನಾದ್ರು ಒಂದು ಸಣ್ಣ ಅಪನಂಬಿಕೆ ಅಥವಾ ಅವ್ರ ಬಗ್ಗೆ ಅನುಮಾನ ಇದ್ದಿದ್ದರೆ ಖಂಡಿತ ನಮ್ಮನ್ನು ಜನರನ್ನ ಇವರು ಸರ್ವಧರ್ಮದ ಮತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಸೃಷ್ಟಿ ಮಾಡುವಂಥ ಮನಸ್ಥಿತಿಗಳು ಇರೋರು ಈ ಪಕ್ಷದಲ್ಲಿದ್ದಾರೆ. ಅವ್ರನ್ನ ಆಯ್ಕೆ ಮಾಡಿದ್ರೆ ನಾವೆಲ್ಲರೂ ಸಮಾಧಾನದಿಂದ ನೆಮ್ಮದಿಯಾಗಿ ಮತ್ತು ಸಹಬಾಳ್ವೆಯನ್ನು ಕಟ್ಕೋಬೋದು ಅಂತ ಜನರ ಆಶೀರ್ವಾದ ಮಾಡಿರುವಂಥದ್ದು. ಯಾಕಪ್ಪ ಯಾವುದೋ ಒಂದು ಸಣ್ಣದು ಎಲ್ಲೋ ಒಂದು ಏನೋ ಒಂದು ನಡ್ಬಿಟ್ರೆ ಹುಡೋಗಿ ಕೆಂಪು ಟವಲ್ ಹಾಕ್ಕೊಂಡು ನಿಂತ್ಕೊಂಡ್ಬಿಡ್ತೀರಲ್ಲ, ಕೇಸರಿ ಟವಲ್ ಹಾಕ್ಕೊಂಡು, ಏನ್ರಿ ಅದರ ಅರ್ಥ? ನಿಮಗೆ ವಿಷಯಾಧಾರಿತ ರಾಜಕಾರಣ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದಾದರೆ ಅಥವಾ ನಿಮ್ಮ ಕಾರ್ಯಕ್ರಮಗಳು ಅಥವಾ ನಮ್ಮ ಕಾರ್ಯಕ್ರಮದಲ್ಲಿ ಲೋಪ ಇದೆ ಅಂತ ಅನ್ನೋದಾದರೆ ಅಸೆಂಬ್ಲಿ ನಡೀತಿದೆ, ಚರ್ಚೆ ಮಾಡಿ. ಅಲ್ಲಿ ಪಾರ್ಲಿಮೆಂಟ್ ನಡೀತಾ ಇದೆ ದೆಹಲಿಯಲ್ಲಿ,
ಅಲ್ಲಿ ಚರ್ಚೆ ಮಾಡಿ. ಅದನ್ನು ಬಿಟ್ಟು ಇಂಥ ವಿಚಾರಗಳು ಇಟ್ಕೊಂಡು ಅಲ್ಲಿ ನೋಡಿದ್ರೆ ಸುಳ್ಳು ಬೋಗಸ್ ಮತದಾನ ನಡೆಸ್ಕೊಂಡು ಗೆದ್ದಿದ್ದೀರಿ ಅಂತ ಇಡೀ ದೇಶ ತುಂಬ ದೊಡ್ಡ ಪ್ರಪಗಂಡ ಮಾಡಿದ್ದೀರಿ ಅಂತ ಅಂದ್ಬಿಟ್ಟು ಹಾದಿ ಬೀದಿಲೆಲ್ಲ ದೊಡ್ಡ ಸುದ್ದಿ ಆಗಿದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ? ಅದ್ರ ಬಗ್ಗೆ ಮಾಡಿ. ಇದ್ಯಾವುದೋ ಇದು ನೋಡ್ರಿ, ಆ ಧಾರ್ಮಿಕ ಕೇಂದ್ರದವರೇ ಸ್ವತಃ ಇದ್ರ ರಚನೆ ಮಾಡಿದ್ದು ಒಳ್ಳೇದಾಯ್ತು, ನಾವು ನಿಷ್ಕಲ್ಮಶರು ಅಂತ ಜನಕ್ಕೆ ಗೊತ್ತಾಗ್ಲಿ, ನಮ್ಮ ಮೇಲೆ ಏನಾದ್ರು ದೋಷ ಇದ್ರೆ ಅದು ತಿಳಿಲಿ ಜನಕ್ಕೆ ಅಂತ ಅವರೇ ಒಪ್ಕೊಂಡಿದ್ದಾರೆ. 1983ರಿಂದ ಶುರುವಾಗಿದ್ದು, ಇವತ್ತು ನೆನ್ನೆದಲ್ಲ. ಅವತ್ತಿನಿಂದ ಇವತ್ತವರೆಗೂ ಪ್ರತಿಯೊಂದು ಏನೇನು ನಡೀತಿದೆ, ಎಲ್ಲೆಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ, ಸೌಜನ್ಯ ಕೇಸ್ ಇರ್ಬೋದು, ಅನನ್ಯ ಭಟ್ಟ, ಇನ್ನು ಏನೇನಿದೆಯಾ ಎಲ್ಲ ಈಚೆ ಬಂದ್ಬಿಡ್ಲಿ ಅಂತ ಅವರೇ ಒಪ್ಕೊಂಡಿದಾರಲ್ಲಪ್ಪ. ಒಪ್ಕೊಂಡ್ಮೇಲೆ ನಿಮ್ದೇನ್ರಿ ಎಲ್ಲ ದುಡ್ಡು ಕಟ್ಕೊಂಡೋಗಿ ಒಂದು SIT ತನಿಖೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದೀರಿ ಬಿಜೆಪಿ ಅವರು ರಾಜಕಾರಣಕ್ಕಾಗಿ. ನೋಡಿ, ರಾಜಕಾರಣ ಮಾಡಿ, ಯಾವ ವಿಚಾರದಲ್ಲಿ ಮಾಡ್ಬೇಕು ಅದ್ರಲ್ಲಿ ಮಾಡಿ, ಕಾರ್ಯಕ್ರಮಗಳ ಬಗ್ಗೆ ಮಾತನಾಡ್ತೀರಾ ಮಾಡಿ. ಆರೋಪ ಮುಕ್ತರಾಗುವುದಕ್ಕೆ SIT ಅನ್ನೋದು ಒಂದು ಮಾರ್ಗವೇ ಅಲ್ವಾ? ಆರೋಪ ಮುಕ್ತರಾಗೋದಕ್ಕೆ ಧರ್ಮಸ್ಥಳ ಹೌದು, ಅದಕ್ಕೆ ತಾನೇ ರಚನೆ ಆಗಿ ಇವ್ರು ಅದನ್ನೇ ಸ್ಥಗಿತಗೊಳಿಸ್ಬೇಕು, ಅದ್ರ ಕೆಲಸ ಕಾರ್ಯಗಳನ್ನ ಬೇರೆ ದಾರಿಗೆ ತೆಗೆದುಕೊಂಡು ಧಮಕಿ ಹಾಕುವಂತ ಮತ್ತೆ ದೌರ್ಜನ್ಯದ ಭಾಗವಾಗಿ ಕೆಲಸ ಧರ್ಮಸ್ಥಳ ಚಲೋ ಇನ್ನೊಂದ್ ಚಲೋ ಏನ್ರಿ ಇದೆಲ್ಲ ಉಚ್ಚಾಟಗಳು ಇವ್ರದ್ದು. ಆಮೇಲೆ ಈ ಹೋರಾಟ ರೂಪ ಆಗ್ಬೇಕು, ಸಂಘಟನೆಗಳೆಲ್ಲ ಒಟ್ಟಾಗಬೇಕು ಅಂತ AP ರಂಗನಾಥ್ ಅಂತ ಹಿರಿಯ ವಕೀಲರು ಕೂಡ ಜನತಾದಳದ ನಾಯಕರಿದ್ದಾರೆ. AP ರಂಗನಾಥ್ ಅಂತವರು ಕೂಡ ಈ ಏನು SIT ರಚನೆ ಆಗೋಕ್ಕೆ ಮುಂಚೆ ಈ ಸಂಘಟನೆಗಳೆಲ್ಲ ಸೇರಿ ಒಟ್ಟಾಗಿ ಹೋರಾಟ ಮಾಡಿದ್ದು ಮತ್ತು ಅವರೆಲ್ಲರ ಮುಖಂಡತ್ವದಲ್ಲಿ ಸಭೆ ಸೇರಿದ್ದು ನಾನು ಕಂಡಿದ್ದೇನೆ. ಸುಮ್ಮನೆ ಏನೇನೋ ಅಲ್ಲಿ ಕೆಲವು ನಿಜವಾಗ್ಲೂ ಆಲೋಚನೆಗಳಿರೋಂಥವ್ರು BJP ಮುಖಂಡರುಗಳು ಆ ಸಭೆಯಲ್ಲಿ ಭಾಗವಹಿಸಿದ್ದು ಉಂಟು. ಅದನ್ನೆಲ್ಲ ಮರೆ ಮಾಚಕ್ ಸಾಧ್ಯನಾ? ನೋಡಿ, ಏನಾದ್ರು ಅಪಪ್ರಚಾರ ಮಾಡುವಂತ ಕೆಲಸ ಯಾವ್ದಾದ್ರು ಅದೇನೋ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿದೆ ಅನ್ನೋದಾದ್ರೆ ಅದ್ರ ಬಗ್ಗೆ ಸರ್ಕಾರ ಈಗಾಗಲೇ ಅದಕ್ಕೆ ಏನೇನು ತೀರ್ಮಾನ ತಗೋಬೇಕು, ಏನ್ ಮಾಡಬೇಕು ಅನ್ನೋದನ್ನ ಈಗಾಗಲೇ ಘೋಷಣೆ ಮಾಡಾಗಿದೆ. ಅದೆಲ್ಲ ವಿಚಾರಗಳನ್ನು SIT ತನ್ನ ಪರಿಧಿಯೊಳಗಡೆ ತೆಗೆದುಕೊಂಡು ಕೆಲಸ ಮಾಡುತ್ತೆ. ಜನರ ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಈಗ ಆರಂಭ ಆಗಿದೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಮಧ್ಯಂತರ ವರದಿ ಕೂಡ ಇನ್ನೂ ಕೈ ಸೇರಿಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಬರ್ಲಿ, ಜನರ ಮುಂದೆ ಇಡೋಣ. ನಾವು ಅಸೆಂಬ್ಲಿಯಲ್ಲೇ ಚರ್ಚೆ ಮಾಡ್ಬೇಕು ಅಂದ್ರೆ ಮಾಡೋಣ. ಇಲ್ಲ ಆದಿ ಬೀದಿ ರಂಪಾಟ ಅಂತ ಹೇಳಿದಾರಲ್ಲ, ಅದನ್ನ BJP ಅವ್ರು ಮಾಡಕ್ ಬಿಡ್ಲಿ. ಆದಿ ಬೀದಿ ರಂಪಾಟ ಇದು ಏನೋ ಇದು ಮಾಡಕ್ ಹೋಗೋದು, ಅಯ್ಯೋ ಚಲೋ ಈ ಚಲೋ ಆ ಚಲೋ ಇವೆಲ್ಲ ಅಲ್ಚಲ್ಲೆಲ್ಲ ಬಿಡಿ. BJP ಅವ್ರ ಮೊದಲು ನಿಜವಾಗ್ಲೂ ಧಾರ್ಮಿಕ ನಂಬಿಕೆ ನಿಮಗೆ ಖಂಡಿತವಾಗಿ ಇದೆ ಅನ್ನೋದಾದರೆ ಅದರ ಹೆಸರಿನಲ್ಲಿ ನಡೆಸ್ತಿರುವಂಥ ರಾಜಕಾರಣವನ್ನು ನಿಲ್ಲಿಸಿ. ಅದಕ್ಕೊಂದು ಉತ್ತರ ಇದೆ ಸರ್, ನಾನು ಅದು ಮಾತಾಡ್ತೀನಿ ಆಮೇಲೆ. ಉಮೇಶ್ ಅವ್ರು ನೀವು ಹೇಳಬೇಕು. ಈಗ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ತನಿಖೆಯ ಪ್ರೋಸೆಸ್ ಇದೆಯಲ್ಲ, ಅದರಲ್ಲಿ ಏನಾದ್ರು ನಿಮಗೆ ಲೋಪ ಕಾಣಿಸ್ತಿದೆಯಾ ಅಂತ ಒಂದು. ನನಗೆ ನಿಮ್ಮ ಮಿತ್ರ ಪಕ್ಷ BJP ಅಥವಾ ನಿಮ್ಮ JDSನ ಕೆಲವೊಂದು ಸ್ಟೇಟ್ಮೆಂಟ್ ಬಗ್ಗೆ ಈ ಕ್ಷಣಕ್ಕೂ ಗೊಂದಲ ಇದೆ. SIT ರಚನೆ ಮಾಡಿದ್ದನ್ನು ಸ್ವಾಗತಿಸ್ತೀರಿ, ದಕ್ಷ ಅಧಿಕಾರಿಗಳಿದ್ದಾರೆ ಅಂತಲೂ ಹೇಳ್ತೀರಿ, ಮತ್ತು ಅದು ಸರಿಯಾಗ್ತಿಲ್ಲ ಅಂತಲೂ ಹೇಳ್ತೀರಲ್ಲ, ಅದು ದ್ವಂದ್ವದ ಹೇಳಿಕೆ ಅಂತ ಅನ್ಸೋದಿಲ್ವ ನಿಮಗೆ? ಇಲ್ಲ, ನಮ್ಮದು ಪಕ್ಷದ ಒಂದೇ ಇದೆ, ದ್ವಂದ್ವ ಹೇಳಿಕೆನಲ್ಲ ಅದು. ಏನಕ್ಕೆ ಅಂತಂದ್ರೆ SIT ತನ್ನ ತನಿಖೆಯನ್ನು ವೇಗವಾಗಿ ಮಾಡಬೇಕು. ಇದು ಸರ್ಕಾರದ ಕೈಕೊಂಬೆಯಾಗಿ ಅದಕ್ಕೆ ಬೇಕಾದಂತ ಡಿಲೇ ಮಾಡಿ ಅಲ್ಲ ಮಾಡಂತಲ್ಲ, ಅವ್ರಿಗೆ ಬೇಕಾದಂತ ತನಿಖೆಯನ್ನು ಮಾಡಬಾರ್ದು. ಅಲ್ಲ, ಉದಾಹರಣೆ ಅಂತಂದ್ರೆ ಈಗ ಮುಸುಕುದಾರಿ ನೇರವಾಗಿ ನಮ್ಮ ಇವರು BJP ವಕ್ತಾರ ಹೇಳ್ತಾ ಇದ್ದಾರೆ, ನೇರವಾಗಿ ಬಂದು ಕಂಪ್ಲೇಂಟ್ ಕೊಡ್ಬೋದಿತ್ತು, ಅವ್ರಿಗೆ ರಕ್ಷಣೆ ಕೊಡ್ಬೋದು ಈ ಸರ್ಕಾರ. ಅದನ್ನೆಲ್ಲ ಮಾಡದಲ್ಲೇ ಅವರಿಗೆ ಇರ್ಲಿ ಅದು ಸತ್ರ ನ್ಯಾಯಾಲಯದಿಂದ ಒಂದು ಅನುಮತಿ ತಗೊಂಡಿರ್ತಾರೆ, ಅವನ ರಕ್ಷಣೆಗೋಸ್ಕರ ಮಾಡಿರ್ತಾರೆ, ಅವನ್ನ ರಕ್ಷಣೆ ಮಾಡಬೇಕು ಸರ್ಕಾರದ ಹೊಣೆ. ಆದ್ರೆ ಇಷ್ಟೆಲ್ಲ ನೂರಾರು ಶವಗಳಲ್ಲಿ ಊತಿದಾವೆ, ಮಾರಣ ಹೋಮ ಆಗಿದ್ದಾವೆ, ಅತ್ಯಾಚಾರ ಪ್ರಕರಣಗಳು ನಡೆದವೆ ಒಂದು ಧರ್ಮ ಕೇಂದ್ರದಲ್ಲಿ ಅಂತ ಇಷ್ಟೆಲ್ಲ ಅನುಮಾನಗಳು ಬಂದಂಥ ಸಂದರ್ಭದಲ್ಲಿ ಸರ್ಕಾರ ಎಲ್ಲೋ SITನ ರಚನೆ ಮಾಡಲಿಕ್ಕೆ ಸ್ವಲ್ಪ ನಿಧಾನ ಮಾಡ್ತು ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಇದನ್ನ ಬೇಗನೆ ಮಾಡಿದ್ರೆ ಮುಂಚೆನೆ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಾಣಬಹುದಾಗಿದೆ. ನನಗೆ ಯಾಕೆ ಗೊತ್ತಾ ಸರ್, BJP ಮತ್ತು JDS ದ್ವಂದ್ವ ಹೇಳಿಕೆ ಅಂತೀನಿ ಅಂದರೆ, ಬೇಗ ಮಾಡಿದರೆ ಒಂದು ಪಕ್ಷ SITದು, ಇದೇ ನೀವು BJP ಮತ್ತು JDS ಹೇಳ್ತಿದ್ರಿ ಧಾರ್ಮಿಕ ಕೇಂದ್ರಗಳನ್ನು ಹಣಿಯೋದಕ್ಕೆ ಕಾಂಗ್ರೆಸ್ ನೋಡಿ ಸಹಕಾರ ಕೊಟ್ಟಿದೆ, ಅದಕ್ಕೆ SIT ಬೇಗ ಡಿಲೇ ಮಾಡಿದ್ರೆ ಸೌಜನ್ಯ ಪ್ರಕರಣವನ್ನ ಇಟ್ಕೊಂಡಿವರು ಕೊನೆಗೆ ಧರ್ಮಸ್ಥಳವನ್ನೇ ಆಹುತಿ ಅಂತ ತಗೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಹೌದು, ಅಲ್ಲ ಹೇಳಿದ್ನಲ್ಲ, ಯಾರು ಇಂದು ಸಮಾಜದ ವಿರೋಧಿಗಳು ಯಾರ್ಯಾರಿದ್ದಾರೆ ಇವತ್ತು ಸೌಜನ್ಯ ಪ್ರಕರಣದಲ್ಲಿ ನಮಗೂ ನೋವಾಗಿದೆ, ಆಕೆಗೆ ನ್ಯಾಯ ಸಿಗಬೇಕು, ನಮ್ಮ ಮನೆ ಹೆಣ್ಮಗಳವಳು. ಆದ್ರೆ ಅದನ್ನ ಇಟ್ಕೊಂಡು
ಇಡೀ ಧರ್ಮ ಕೇಂದ್ರ ಏನು ಧರ್ಮಸ್ಥಳದ ಕೇಂದ್ರ ಇತ್ತು ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದ ಅಲ್ಲ ಮಹಿಳೆಯರಾಗಲಿ, ಇದ್ರಲ್ಲಿ ದ ರೋಲ್ ಆಫ್ ಗೌರ್ಮೆಂಟ್ ಹೇಳಿ ಸರ್. ಗೌರ್ಮೆಂಟ್ ಏನ್ ಅಲ್ಲ ಮಾಡ್ಬೇಕು? ಸರ್ಕಾರ SIT ರಚನೆ ಮಾಡೋದು ನಾವು ಸ್ವಾಗತಿಸ್ತೀವಿ, ಆದರೆ ತನಿಖೆಯನ್ನ ವೇಗವಾಗಿ ಮಾಡಬೇಕು. ಮತ್ತೆ ಈಗ ಮಧ್ಯಂತರ ವರದಿಯನ್ನ ಕೊಡಕ್ ಬರ್ತದ, ತನಿಖೆ ಪೂರ್ಣಗೊಳ್ದಲೆ ಮಾಡಕ್ ಬರೋದಿಲ್ಲ. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಇದನ್ನ ತನಿಖೆಯನ್ನ ಪೂರ್ಣಗೊಳಿಸಿ ಏನು ವರದಿ ಇದೆ ಸದನ ಚರ್ಚೆ ಆಗಬೇಕು ಮತ್ತು ಸಾರ್ವಜನಿಕರಿಗೆ ಇದು ಗೊತ್ತಾಗಬೇಕು. ರೈಟ್. ಅಲ್ಲಿವರೆಗೂ ಇದೇನಾಗುತ್ತೆ ಅಂತಂದ್ರೆ ನಿರಂತರವಾಗಿ, ಉದಾಹರಣೆಗೆ ಒಂದು ಗಣೇಶನ ಮೆರವಣಿಗೆ ಹೋದಂಥ ಸಂದರ್ಭದಲ್ಲಿ ಹಿಂದೂ ಮಸೂದಿ ಮುಂದ್ಗಡೆ ಅದಕ್ಕೆ ಬೇಗ ಸರ್ಕಾರ ಒಂದು ತೀಕ್ಷ್ಣವಾಗಿ ಅವ್ರನ್ನ ರಕ್ಷಣೆ ಮಾಡುತ್ತೆ. ಅದೇ ಹಿಂದೂಗಳ ಬಹುತೇಕ ಇರುವಂಥ ಈ ಜಾಗದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ನೋವಾಗಂತ ಸಂದರ್ಭದಲ್ಲಿ ಸರ್ಕಾರ ಯಾಕೆ ಇದನ್ನ ತೀವ್ರವಾಗಿ ಏನ್ ತಗೊಳ್ಳೋದು? ಮಾಡ್ಬೋದಾಗಿತ್ತು? ಅದು ಹೇಳಿದ್ನಲ್ಲ, ಈಗ ಅವರಿಗೆ ಅತ್ಯಂತವಾದಂಥ ತನಿಖೆಯನ್ನು ಬೇಗ ಮುಗಿಸಿದ್ದಾರೆ. ಈ ಸಮಸ್ಯೆಗಳು ಉದ್ಭವ ಆಯ್ತಿರಲಿಲ್ಲ. ಇದು ಉದ್ದೇಶಪೂರ್ವಕವಾಗಿ ಸರ್, ಆ ಪ್ರಕರಣದ ರೀತಿ ನೀತಿನೇ ಬೇರೆ. ಇಲ್ಲಿ ಡಿಗ್ಗಿಂಗ್ ಪ್ರೋಸೆಸ್, ಹೌದು. ಅತಿಯಾದ ಮಳೆ ಇದೆ, JCB ತರಿಸ್ಬೇಕು, ಆ ರಾಡರ್ಗಳನ್ನು ತರಿಸ್ಬೇಕು, GPR ತರಿಸ್ಬೇಕು. ಖಂಡಿತ ಇದೆ. ಯಾಕೆಂತಂದ್ರೆ SIT ತನಿಖೆನ ಒಂದೇ ದಿವಸ ಮಾಡಿ ಅಂತ ಹೇಳಿ ನಾವು ಹೇಳಕ್ಕಾಗೋದಿಲ್ಲ. ಆದ್ರೆ ಇದನ್ನ ಇಂಥ ಒಂದು ಘಟನೆಯನ್ನ ನಾವು ಸಂಪೂರ್ಣವಾಗಿ ಪಕ್ಷಾತೀತವಾಗಿ ಖಂಡಿಸಬೇಕು. ಜೊತೆಗೆ ಅರ್ಥ ಏನು ಅಂದ್ರೆ ಕುಮಾರಸ್ವಾಮಿ ನೀವು ಇದಕ್ಕೆ ಉತ್ತರ ಕೊಡಬೇಕು. ನಿಮ್ಮ ಮೇಲೆ ಅಪನಂಬಿಕೆ ಇದೆ. ನಂಬಿಕೆ ಬರಂಗ್ ನೀವು ಹೆಂಗ್ ನಡ್ಕೋತೀರಿ ಅದನ್ನ ಕಾಂಗ್ರೆಸ್ ಅವ್ರು ಹೇಳ್ಬೇಕು ಅದನ್ನ. ರೈಟ್, ಅದು ನಾನು ಮಾತಾಡ್ತೀನಿ. ಅಲ್ಲಲ್ಲ, ಡೀಟೇಲ್ ಆಗಿ ಮಾತಾಡ್ತೀನಿ ನಾನು. ನೋಡಿ, ಧರ್ಮಸ್ಥಳ ಅಂತ ಸಂದರ್ಭದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಸ್ವತಃ ವೀರೇಂದ್ರ ಹೆಗಡೆ ಅವರು ಹೇಳಿರೋ ಪ್ರಕಾರವೇ ನಾವು ನೋಡ್ತಾ ಹೋಗೋದಾದರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಅಣ್ಣಪ್ಪ ಸ್ವಾಮಿ ಆ ಮಂಜುನಾಥನ ಕೃಪೆಯಿಂದಲೇ ಇಂಥ ಒಂದು ಕಳಂಕ ಬಂದಾಗ ಅದನ್ನು ತೊಳೆಯುವಂಥ ನಿಟ್ಟಿನಲ್ಲಿ ಒಂದು ತನಿಖೆ ಆಗ್ತಾ ಇದೆ. ಅದನ್ನು ಸ್ವಾಗತಿಸೋಣ ಅಂತ ಹೇಳಿದ್ದಾರೆ. ನಾಗರಾಜ್ ಸರ್, ನೀವು ಹೇಳಿ, ಸರ್ಕಾರ ಈ ವಿಚಾರದಲ್ಲಿ ಎಡವಿದೆ ಅನ್ನೋದಾದರೆ ಯಾವ ವಿಚಾರದಲ್ಲಿ? ನೋಡಿ ಸರ್, ಅನವಶ್ಯಕವಾಗಿ ಕೆಲವೊಮ್ಮೆ ತನಿಖೆಯ ಸಂದರ್ಭದಲ್ಲಿ ಯಾರೂ ಕೂಡ ಸೊಳ್ಳೆ ಎತ್ತಬಾರ್ದು, ಉಸಿರೆತ್ತಬಾರ್ದು, ಅದು ಯಾವುದೇ ವಿಚಾರದಲ್ಲಿ. ಆದರೆ ಈ ಲೋಕಲ್ ಯೂಟ್ಯೂಬರ್ಸ್ ಧ್ವನಿ ಎತ್ತಿದ್ರು, ಅದಕ್ಕೆ ಕಡಿವಾಣ ಹಾಕಬಹುದಾಗಿತ್ತು. ಆ ನಿಟ್ಟಿನಲ್ಲಿ ಸರ್ಕಾರ ವೈಫಲ್ಯವನ್ನು ಕಂಡಿದೆ. ಇನ್ನು SIT ರಚನೆ ಆಗುತ್ತೆ, ದ ಪ್ರೋಸೆಸ್ ಆಫ್ ಇನ್ವೆಸ್ಟಿಗೇಷನ್ ಅಂದಾಗ ಇಟ್ ಟೇಕ್ಸ್ ಟೈಮ್. ನಾನು ಕಂಪ್ಲೀಟ್ಲಿ ಅಗ್ರಿ. ಆದರೆ ಒಂದು ಮಧ್ಯಂತರ ವರದಿಯನ್ನು ತಂದು, ಯಾಕಂದರೆ ಅತಿ ಹೆಚ್ಚು ಭಕ್ತ ಸಮೂಹವನ್ನು ಹೊಂದಿರುವಂಥ ಕ್ಷೇತ್ರ ಆಗಿರೋದ್ರಿಂದಾಗೆ ಆ ಭಕ್ತರ ಭಾವನೆಗಳಿಗೆ ಒಂದಷ್ಟು ಚೈತನ್ಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಡೋಂಟ್ ವರಿ ಅನ್ನುವಂಥ ಸಂದೇಶವನ್ನಾದರೂ ಕೊಡಬಹುದಿತ್ತು ಅನ್ನುವಂಥದ್ದು. ಸೊ ಇಂಥ ಕೆಲವೊಂದು ಪಾಯಿಂಟ್ಸ್ನ ನೀವು ಉಲ್ಲೇಖ ಮಾಡೋದಾದರೆ ಏನು ಹೇಳ್ತೀರಿ? ನಾಗರಾಜ್ ಸರಿಗೆ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಎಸ್, ಈಗ ಕೇಳ್ತಿದೆ, ಹೇಳಿ ಸರ್. ಧಾರ್ಮಿಕ ಕ್ಷೇತ್ರಗಳ ವಿಷಯದಲ್ಲಿ ಯಾವುದಾದರೂ ತನಿಖೆಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರ ಅಂತ ಹೇಳುವುದು ಬಹಳ ಸೂಕ್ಷ್ಮವಾಗಿ ವರ್ತಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಜನರ ಭಾವನೆಗಳು ಬಹಳ ತೀವ್ರವಾಗಿ ಬಹಳ ಒಂದು ಸಂವೇದನೆಯಿಂದ ಕೂಡಿರುವಂತ ಒಂದು ವಾತಾವರಣ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇದೆ. ಈಗ ನೋಡಿ, ನಾನು ಪುನಃ ಅದೇ ವಿಷಯಕ್ಕೆ ಬರ್ತೀನಂತ ದಯವಿಟ್ಟು ಭಾವಿಸಬೇಡಿ. ಅನ್ಯತಾ ಶಬರಿಮಲೆ ವಿಷಯದಲ್ಲಿ, ಶನಿ ಶಿಂಗಣಾಪುರದ ವಿಷಯದಲ್ಲಿ ಹೆಣ್ಣು ಮಕ್ಕಳಿಗೆ ಎಂಟ್ರಿ ಕೊಡಬೇಕು. ಹೌದು, ಹೆಣ್ಣು ಮಕ್ಕಳು ನಮ್ಮ ತಾಯಂದಿರು, ಅವರು ಸಹಿತ ಪುರುಷರಷ್ಟೇ ಹಕ್ಕಿದ್ದವರು ಅನ್ನೋದನ್ನ ನಾವು ಖಂಡಿತವಾಗಿ ಒಪ್ತೀವಿ. ಆದ್ರೆ ಸನಾತನ ಧರ್ಮದ ಬಾಕಿ ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲೂ ಸಹಿತ ಎಂಟ್ರಿ ಕೊಡುವುದಿಲ್ಲ ಅನ್ನೋದು ನಿಮ್ಮ ಪ್ರಶ್ನೆಯಲ್ಲೇ ನಿಮ್ಮ ಉತ್ತರ ಇದೆ ಅಲ್ರಿ. ಮೂಲ ಹಾಳ ಕೇಳಿದ್ರೆ ಆ ವ್ಯಕ್ತಿನೂ ಕೂಡ ತಾಯಿಂದನೇ ಬಂದಿರ್ತದಲ್ವಾ? ಆಗಿದ್ರೆ ಅದೇನದು ಅಂತದ್ದು ನಿರ್ಬಂಧ ಏನ್ರಿ ಅಲ್ಲಿ? ಹೆಣ್ಮಕ್ಳ ಮೇಲೆ ಯಾಕೆ ನಿರ್ಬಂಧ? ಅವ್ರ ಮೇಲೆ ಯಾಕೆ ದೌರ್ಜನ್ಯ? ಈ ಧಾರ್ಮಿಕ ಸಂಸ್ಥೆಗಳು ಅವ್ರ ಮೇಲೆ ಯಾಕೆ ದೌರ್ಜನ್ಯ? ಅವ್ರ ಮೇಲೆ ಯಾಕೆ ನಿರ್ಬಂಧ? ನೀವು ಸ್ವತಂತ್ರ ಭಾರತದಲ್ಲಿ ಇದ್ದೀರೋ, ಅಲ್ಲ ಒಂದ್ ನಿಮಿಷ, ಸ್ವತಂತ್ರ ಭಾರತದಲ್ಲಿ ಇದ್ದೀರೋ ಅಂದ್ರೆ ಕಟ್ಟುಪಾಡುಗಳು ಎಂತದಕ್ಕೆ? ನೋಡಿ ಸರ್, ಅಲ್ಲೇನೋ ಅನಾಚಾರ ನಡಿಬಾರ್ದು, ಅಂತವಿಂತವ್ ನಡಿಬಾರ್ದು ಅನ್ನೋದಕ್ಕೆ ಕಟ್ಟುಪಾಡಿರ್ಲಿ. ಹೆಣ್ಮಕ್ಳೇ ಹೋಗ್ಬಾರ್ದು, ಬರೀ ಗಂಡು ಮಕ್ಕಳು ಮಾತ್ರ. ಹಿಂದೂ ಧರ್ಮದಲ್ಲಿ ಅಲ್ಲ, ಶೋಷಣೆಗೆ ಒಳಪಡಿಸುವಂತದ್ದು ಸರಿಯಲ್ಲ. ಯಾವುದೇ ಶ್ರದ್ಧಾ ಕೇಂದ್ರದಲ್ಲಿ ಈ ತರದ ತಾರತಮ್ಯ ಮಾಡಿ ಶೋಷಣೆಗೆ ಒಳಪಡಿಸೋ ಹೆಣ್ಮಕ್ಳು ಬೇರೆ ಗಂಡು ಮಕ್ಕಳು ಬೇರೆ ಎಲ್ಲರೂ ಸಮಾನರು. ಅವರು ಕೂಡ ಒಬ್ಬ ತಾಯಿಯಿಂದನೇ ಬಂದಿರೋರಾಗಿರ್ತಾರೆ. ಸರ್, ಈಗ ನಾಗರಾಜ್ ಸರ್ಕಾರ ಎಲ್ಲಿ ಎಡವಿದೆ ಅನ್ನೋ ಪ್ರಶ್ನೆಗೆ ನನಗೆ ಪರ್ಟಿಕ್ಯುಲರ್ ಬರಬೇಕು. ನೋಡಿ, ಇವತ್ತು ಭರತ್ ಶೆಟ್ಟಿ ಅವರು ಬೇರೆ ವಿಷಯಾಂತರ ಮಾಡಬೇಡಿ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಕೇರಳ ಅಸೆಂಬ್ಲಿಯಲ್ಲಿ ಧರ್ಮಸ್ಥಳದ ವಿಚಾರ ಮಾಡಬೇಡಿ ಸರ್. ಇರಿ ಸರ್, ಕುಮಾರ್ ಸರ್, ನಾನು ಮಾತಾಡ್ತಿದ್ದೀನಲ್ಲ. ಕಾಂಗ್ರೆಸ್ ವಕ್ತಾರರು ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಮಸೀದಿಯಲ್ಲಿ ಹೋಗಿ ನೀವು ಕೇಳಿ ನೋಡೋಣ,
ನೋಡಿ ಒಂದು ನಿಮಿಷ ಯಾವುದೇ ದರ್ಗಾದಲ್ಲೂ ಎಲ್ಲೂ ನಿರ್ಬಂಧ ಇಲ್ಲ. ಯಾವುದೇ ದರ್ಗಾಗಳಲ್ಲಿ ನಿರ್ಬಂಧ ಇಲ್ಲ, ಹೆಣ್ಮಕ್ಳು ಹೋಗ್ತಾರೆ. ಸುಮ್ಮನೆ ಏನೇನೋ ಹೇಳ್ಬೇಡ್ರಿ, ಕೇವಲ ನಮ್ಮ ವಿಚಾರದಲ್ಲಿ ಮಾತ್ರ ನೀವು ಇಷ್ಟೊಂದು ಆಸಕ್ತಿ ವಹಿಸ್ತೀರಾ? ತಾರತಮ್ಯ ಇದ್ರೆ ಭಾರತ ಸರ್ಕಾರ ಅನ್ಯ ಧರ್ಮದವರ ಮೇಲೆ ಅವ್ರು ಮಾಡುವಂತ ಆಗಿದ್ದರೆ ಕೇಂದ್ರ ಸರ್ಕಾರ ನಿಮ್ಮ ಅಡಿಯಲ್ಲೇ ಇದೆ. ಒಂದು ಕಾನೂನನ್ನ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಕೈ ಹಾಕಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಕಾನೂನು ಮಾಡ್ಬೇಕಾಗಿರೋರು ಮಾಡ್ರಿ ಕಾನೂನು ಮಾಡ್ರಿ. ಅದೆಂತದೋ ಇದು ಅದೆಂತದೋ ಕಾನೂನು ಎಲ್ಲ ತಂದವ್ರು ನೀವು, ಅದನ್ನು ಮಾಡ್ರಿ. ಬೇಡ ಬೇಡ ನಿಮ್ಮ ವಿಷಯ ಈ ಧರ್ಮಸ್ಥಳ, ಒಂದ್ ನಿಮಿಷ, ಈ ಧಾರ್ಮಿಕ ಶ್ರದ್ಧಾಕೆಯಿಂದ ಧರ್ಮಸ್ಥಳದ ವಿಚಾರ ಮಾತಾಡ್ತಿದ್ದೀರಾ ಮಾತಾಡಿ, ಬೇರೆ ಧರ್ಮದ ವಿಚಾರ ನಮ್ಗೆ ಯಾಕೆ? ಅವ್ರ ಸ್ವಾತಂತ್ರ್ಯ ಅವ್ರು, ನಮ್ಮ ಸ್ವಾತಂತ್ರ್ಯ ನಮ್ದು. ಧಾರ್ಮಿಕ ವಿಚಾರ ಅಂತ ಅವ್ರ ಮನೆಯಲ್ಲೇ ಹುಟ್ತೀನಿ ಅಂತ ಹೇಳಿದವನಲ್ಲ ನಾನು ಅವ್ರ ಮನೆಯಲ್ಲೇ ಹುಟ್ತೀನಿ ಅಂತ ಹೇಳಿದವನಲ್ಲ ನಾನು ಮುಂದಿನ ಜನ್ಮ ಅಂತ ಇದ್ರೆ ಅವ್ರ ಮನೆಯಲ್ಲೇ ಹುಡ್ತೀನಿ ಅಂತ ಹೇಳಿದವನಲ್ಲ ನಾನು. ಆಯ್ತು ನೋಡಿಪ್ಪ, ನಿಮ್ದು ಹೆಣ್ಮಕ್ಳ ಬಗ್ಗೆ ಗೌರವ ಇರೋ ಪಕ್ಷ, ನಮ್ದು ಹೆಣ್ಮಕ್ಳ ಬಗ್ಗೆ ಗೌರವ ಇರೋ ಪಕ್ಷ, ಸಮಾನವಾಗಿ ನಡೆಸ್ಕೋಬೇಕು ಅನ್ನೋ ವಿಚಾರದಲ್ಲಿ ಸ್ವಲ್ಪ ಒಂದ್ ನಿಮಿಷ ಗೊತ್ತಿ. ನನ್ ನಿಮ್ ಕಾಂಟೆಕ್ಸ್ಟ್ ನಂಗೆ ಅರ್ಥ ಆಯ್ತು. ನಾಗರಾಜ್ ಸರ್ ವಿಷಯಾಂತರ ಆಗೋದ್ ಬೇಡ, ಬಟ್ ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರೆ ಗಾಟ್ ಇಟ್. ನಿಮ್ ಕಾಂಟೆಕ್ಸ್ಟ್ ನಂಗೆ ಅರ್ಥ ಆಯ್ತು ಸರ್. ನಿಮಗೆ ಯಾಕೆ ಕಾಂಗ್ರೆಸ್ ಮೇಲೆ ಈ ಮಟ್ಟಿಗಿನ ಅಪನಂಬಿಕೆ? ಯಾಕೆ ಈ ಮಟ್ಟಿಗಿನ ಅಪನಂಬಿಕೆ? ಈಗ ಈ ಅಪನಂಬಿಕೆ ಅನ್ನೋದಕ್ಕಿಂತ SIT ಈ ರೀತಿಯಲ್ಲೂ ಸಹಿತ ತನಿಖೆ ಮಾಡಬಹುದಿತ್ತು ಎನ್ನುವಂತ ಒಂದು ಒಳಹರಿವನ್ನ ನಾನು ಕೊಡ್ತಾ ಇದ್ದೇನೆ. ನೋಡ್ರಿ, ಇತ್ತೀಚೆಗೆ SDPIನವರು ಬಹಳ ಜಾಗೃತರಾಗಿ ಎದ್ದುಕೊಂಡು ಧರ್ಮಸ್ಥಳದ ವಿಷಯವನ್ನ ಕೈಗೆತ್ತಿಕೊಳ್ಳಿಕ್ಕೆ ಶುರು ಮಾಡಿದ್ರು. ಅವರಿಗೂ ಸಹಿತ ಸಾಕಷ್ಟು ವಿಷಯಗಳಿದ್ದಾವೆ. ಅಜ್ಮೀರ್ ವಿಷಯ ಇದೆ, ಅಥವಾ ಇನ್ನಿತರ ಅನೇಕ ರೇಪ್ ಅಂಡ್ ಮರ್ಡರ್ಗಳ ವಿಷಯಗಳಿದ್ದಾಗ ಹಿಂದೂ ಧಾರ್ಮಿಕ ಸ್ಥಳಕ್ಕೆ ಬಂದು ಬಹಿರಂಗವಾಗಿ ಅವರು ಆ ರೀತಿಯ ಒಂದು ಇದನ್ನ ವ್ಯಕ್ತಪಡಿಸ್ತಾರಂತ ಹೇಳಿದ್ರೆ ಎಲ್ಲೋ ಒಂದು ಕೋಮು ಭಾವನೆಗೆ ಧಕ್ಕೆ ಆಗ್ಲಿಕ್ಕಿಲ್ವಾ? ಇದರಿಂದ ರಾಜ್ಯದ ಶಾಂತಿ ಹಾಳಾಗ್ಲಿಕ್ಕಿಲ್ವಾ ಅನ್ನುವಂತ ಒಂದು ವಿಚಾರವನ್ನ SIT ತಕ್ಷಣವೇ ಮಾಡಬೇಕಾಗಿತ್ತು ಅಂತ ಹೇಳ್ತೀನಿ. ಎರಡನೆಯದು, ಇವತ್ತು ತಮಿಳುನಾಡಿನ ಒಬ್ಬ ಸಂಸದ ಸೇಂತಿಲ್, ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರುವ ಅವರು ಸಂಸತ್ ಸದಸ್ಯರು, ಅವರ ಕೈವಾಡ ಸಹಿತ ಇದರೊಳಗೆ ಇದೆ ಎನ್ನುವಂತ ಮಾತು ಬಹಳ ಕಡೆಯಿಂದ ಪತ್ರಿಕೆಗಳಲ್ಲಿ, ನಿಮ್ಮದೇ ಮಾಧ್ಯಮಗಳಲ್ಲಿ ಅದನ್ನ ಕೇಳ್ತಾ ಇದ್ದೀವಿ. ಇದು ನೆಕ್ಸ್ಟ್ ವಿಧಾನಸಭಾ ಕೇರಳ ಎಲೆಕ್ಷನ್ ಪ್ರಿಪರೇಷನ್ ಕಾಂಗ್ರೆಸ್ ನವರು ಮಾಡ್ತಾರೆ, ಅಲ್ಲ ಬಿಜೆಪಿ ಅವ್ರ ಪ್ರಿಪರೇಷನ್. ನಮ್ಮ ಬಿಜೆಪಿ ನಿಜ ಇದೆ, ಈ ತರ ಪ್ರಕರಣಗಳನ್ನ ಸೃಷ್ಟಿ ಮಾಡಿ ಹರಿಬಿಟ್ಟು ಅದ್ರ ಮೇಲೆ ರಾಜಕಾರಣ ಮಾಡಿ ಅದ್ರ ಮೇಲೆ ವೋಟ್ ಮಾಡಿ. ಇದಕ್ಕೆ ಬಣ್ಣ ಹಚ್ಚಿದ್ದು ಸೆಂಥಿಲ್ ಕುಮಾರ್ ಅಂತ ಹೇಳಿ ಒಬ್ಬರ ನಿವೃತ್ತ DC, ಇವತ್ತು ಅವರು ತಮಿಳುನಾಡಲ್ಲೇ ಸಂಸದರಾಗಿದ್ದಾರೆ. ಅವರು ಇದಕ್ಕೆಲ್ಲ ಮೂಲ ಕಾರಣ ಅನ್ನೋದು ಸ್ಪಷ್ಟವಾಗಿದೆ. ಅದು ಆದ್ರೆ ನೀವು ಇನ್ನು ಸಮರ್ಥಿಸ್ಕೊತಾ ಇದ್ದೀರ ಅಷ್ಟೇ. ಇದನ್ನ ನಮ್ಮ ಬಿಜೆಪಿ ವಕ್ತಾರ ಏನ್ ಹೇಳ್ತಾ ಇದ್ದಾರೆ ಅದು ಅಕ್ಷರಶಃ ನಿಜ. ಕೋರ್ಟ್ ಮುಂದೆ ಇಡ್ತಾರೆ. ಆಮೇಲೆ ಸೇಂಥಿಲ್ ಅವರು ನಮ್ಮ ಈ ಮಂಗಳೂರಿನಲ್ಲೇ ಜಿಲ್ಲಾಧಿಕಾರಿಗಳಾಗಿದ್ದಂತವರು, ಅಲ್ಲಿ ಬಹುಶಃ 2-3 ವರ್ಷ ಆಡಳಿತವನ್ನ ನಡೆಸಿರುವಂತವ್ರು. ಇದರ ಹೊರತಾಗಿ ಧರ್ಮಸ್ಥಳದ ಭಾಗದಲ್ಲಿ ಈ ಹಿಂದೆ ಕಮ್ಯುನಿಸ್ಟರು ಸಹಿತ ಚುನಾವಣೆಯಲ್ಲಿ ಆರಿಸಿ ಬಂದಿದ್ರು ಅನ್ನುವಂಥದ್ದನ್ನ ಕೇಳಿದ್ದೇನೆ. ಅಲ್ಲಿಯೂ ಸಹಿತ ಈ ಎಡ ವಿಚಾರಗಳು, ಎಡಬಿಡಂಗಿಗಳು ಸ್ವಲ್ಪ ಜಾಗೃತರಾಗಿದ್ದಾರೆ ಅನ್ನುವಂತ ಊಹೆನೂ ಇದೆ. ಇವೆಲ್ಲವುಗಳ ಹಿನ್ನೆಲೆಯಲ್ಲಿ SIT ಇವುಗಳ ಕುರಿತು ಬಹಳ ತೀವ್ರವಾದಂತ ತನಿಖೆಯನ್ನ ಮಾಡಿದ್ರೆ ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಈ ರೀತಿಯ ಹಲ್ಲೆಗಳಾಗುವುದು ಖಂಡಿತವಾಗಿ ತಪ್ತಾ ಇತ್ತು ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ SIT ಅವರು ತೋರಿಸಿದಲ್ಲೆಲ್ಲ ಡಿಗ್ ಮಾಡ್ತಾ ಹೋಗಿ ಸಮಯವನ್ನ ವ್ಯರ್ಥ ಮಾಡಬಾರದು ಅನ್ನುವಂತ ಒಂದು ಭಾವನೆಯು ನಮ್ಮದಾಗಿದೆ. ಯಾಕಂತ ಹೇಳಿದ್ರೆ CRPC ಆಗಲಿ ಅಥವಾ ಹೊಸ BNSS ಆಗಲಿ ಯಾವುದೇ ತನಿಖೆಯನ್ನ ಗಡುವು ಎಷ್ಟು ಕೊಡ್ತದೆ ಗೊತ್ತಾ? 24 ತಾಸಿನ ಗಡುವು ಕೊಡ್ತದೆ. ಅಫ್ಕೋರ್ಸ್ ಕೆಲವೊಂದು ಬಹಳ ವಿಸ್ತೃತವಾದಂತಹ ತನಿಖೆಯಲ್ಲಿ 24 ತಾಸಿನಲ್ಲಿ ಮಾಡ್ಲಿಕ್ಕಾಗುವುದಿಲ್ಲ. ಆದ್ರೆ ಚಾರ್ಜ್ ಶೀಟ್ ಅನ್ನ ಇಂತಿಷ್ಟು ದಿವಸಗಳ ಒಳಗೆ ಹಾಕಬೇಕನ್ನುವಂತದ್ದು ಸೆಕ್ಷನ್ 167
CRPC ಒಳಗಿದೆ. ಆದ್ದರಿಂದ ತನಿಖೆಯನ್ನ ತಕ್ಷಣ ಬೇಗ ಅತಿ ಜರೂರತ್ತಾಗಿ ಹೆಚ್ಚು ಹೆಚ್ಚು ವೈಜ್ಞಾನಿಕ ವಿಧಾನಗಳನ್ನ ಬಳಸಿಕೊಂಡು ಮಾಡುವಂತ ಅವಶ್ಯಕತೆ ಇದೆ. ತನ್ನ ಮಧ್ಯೆ ಜನರು ದಿಕ್ಕು ತಪ್ಪದಿದ್ದ ಹಾಗೆ, ಜನರ ನಡುವೆ ಅರಾಜಕತೆ ಹುಟ್ಟದೇ ಇರುವ ಹಾಗೆ ನೋಡಿಕೊಳ್ಳುವಂತ ಜವಾಬ್ದಾರಿಯೂ ಸಹಿತ ಸರ್ಕಾರದ ಮೇಲಿದೆ. ಒಂದು ಕಡೆ ಕಾಂಗ್ರೆಸ್ಸಿನ ಜವಾಬ್ದಾರಿ ಸದಸ್ಯ ಶಶಿಕಾಂತ್ ಸೆಂಥಿಲ್ ಮೇಲೆ ಈ ರೀತಿ ತೀವ್ರವಾದಂತ ಆರೋಪ ಬಂದಾಗ ಸರ್ಕಾರ ಅಥವಾ ಪೊಲೀಸ್ ವ್ಯವಸ್ಥೆ ಯಾಕೆ ಅವರನ್ನ ಕರೆದು ವಿಚಾರಣೆ ಮಾಡುವಂತಿಲ್ಲ? ಯಾಕಂತ ಹೇಳಿದ್ರೆ ಶಶಿಕಾಂತ್ ಸೆಂಥಿಲ್ ರವರನ್ನ ಇಷ್ಟು ದಿನ ಅವರನ್ನ ಆರಾಮಾಗಿ ಓಡಾಡ್ಲಿಕ್ಕೆ ಬಿಟ್ರೆ, ಅಥವಾ SDPI ನವರ ಈ ಒಂದು ಅರಚಾಟಗಳನ್ನ ನೋಡಿದ್ರೆ ಎಲ್ಲೋ ಸಾಕ್ಷಿ ಪುರಾವೆಗಳು ನಾಶವಾಗುವಂತ ಸಾಧ್ಯತೆ ಇರ್ತವೆ. ಸೆಂಥಿಲ್ ಮೇಲೆ ಇಷ್ಟು ಪ್ರಖರವಾದಂತ ಆರೋಪ ಬಂದಾಗ, ಒಬ್ಬ ಮಾಜಿ IAS ಅಧಿಕಾರಿಯ ಮೇಲೆ ಇಷ್ಟೊಂದು ದೊಡ್ಡದಾದಂತ ಆರೋಪ ಬಂದಾಗ, ಇಸ್ ಇಟ್ ನಾಟ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್ ಟು ಇನ್ವೆಸ್ಟಿಗೇಟ್ ಹಿಮ್? ಅವರನ್ನ ತನಿಖೆಗೆ ಒಳಪಡಿಸಬೇಡವಾ? ಅವರನ್ನ ತನಿಖೆಗೆ ತಕ್ಷಣವೇ ಒಳಪಡಿಸದೇ ಇದ್ರೆ ಮುಂದಾಗುವಂತ ತನಿಖೆ ಮೇಲೆ ಆಗುವಂತ ಪರಿಣಾಮಗಳನ್ನು ಸಹಿತ ಸರ್ಕಾರ ನೋಡಬೇಕಾಗ್ತದೆ. ಆದ್ದರಿಂದ ಸರ್ಕಾರ ಎಲ್ಲೋ ವಿಫಲವಾಗ್ತಾ ಇದೆ, ಹಿಂದೂಗಳ ಧಾರ್ಮಿಕ ಭಾವನೆಯನ್ನ ರಕ್ಷಿಸಿಕೊಳ್ಳಲಿಕ್ಕೆ ವಿಫಲವಾಗ್ತಾ ಇದೆ ಅನ್ನುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಸರ್, ನೀವು ಹೇಳಬೇಕು, ನಿಮ್ಮ ಮೇಲೆ ಒಂದು ಅಪನಂಬಿಕೆ ಇದೆ. ಈ ಕಾಂಗ್ರೆಸ್ನವರು ಹಿಂದುತ್ವವನ್ನ, ಹಿಂದೂಗಳನ್ನ ಬೆಂಬಲಿಸುವುದಿಲ್ಲ, ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಲ್ಲ ಅಂತ ಹೇಳಿ. ನೀವೀಗ ಅವರೇನೋ ಧರ್ಮಸ್ಥಳ ಚಲೋ ಅಂತ ಹೊರಡ್ತಿದ್ದಾರಲ್ಲ, BJP ನಾಯಕರು, ಶಾಸಕರು ಎಲ್ಲ, ಅವ್ರ ಜೊತೆಗೆ ನಿಮ್ಮದು ಒಂದು 4 ಜನ ಶಾಸಕರು ಹೊರಟು ಬಿಟ್ಟಿದ್ದಿದ್ರೆ ಒಂದು ಕಡೆ ಪಕ್ಷ ನಂಬಿಕೆಯನ್ನು ಗಳಿಸ್ಕೋಬೋದಾಗಿತ್ತಲ್ಲ. ಅವ್ರು ಚಲೋ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಅದನ್ನು ನಾವು ಟೀಕೆ ಮಾಡೋದು ಬೇಡ, ಅದು ಒಂದು ಪ್ರಯತ್ನ. ಯಾಕಂದರೆ ಧರ್ಮಸ್ಥಳದ ಮೇಲೆ ಇಂಥ ಒಂದು ಆರೋಪ ಬಂದಾಗ ಧರ್ಮಸ್ಥಳದ ಬೆಂಬಲಕ್ಕೆ ಸ್ವತಃ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯವರೇ ಹೇಳಿರೋ ಪ್ರಕಾರ ನಾನು ಮಾನಸಿಕವಾಗಿ ಕುಗ್ಗು ಹೋಗಿದ್ದೆ. ಬೆಂಬಲಕ್ಕೆ ನಿಂತಿರೋದಕ್ಕೊಂದು ಶಕ್ತಿಯ ಪ್ರದರ್ಶನ ಆಗ್ತಾ ಇದೆ ಅಲ್ಲಿ. ಸೊ ಲೆಟ್ ಅಸ್ ವೆಲ್ಕಮ್, ಅದನ್ನು ನಾವು ವೆಲ್ಕಮ್ ಮಾಡೋದು. ನೀವು ಅಪನಂಬಿಕೆಯನ್ನ ಕಡಿಮೆ ಮಾಡ್ಕೊಳ್ಳೋಕೆ ನಂಬಿಕೆ ಗಳಿಸ್ಕೋಬೋದಿತ್ತಲ್ಲ, ನೀವ್ ಯಾಕೆ ವಿಷಯದಲ್ಲಿ ಕೈ ಹಾಕೋದಿಲ್ಲ ಅಂತ. ಬಂದೆ ಸರ್ ನಾಗರಾಜ್ ಸರ್. ಎರಡನೇದಾಗಿ ಈ SDPI ಅಥವಾ ಮತ್ತೆ ಒಂದು ವಿಷಯದಲ್ಲಿ ತಗೊಳ್ಳೋ ಸ್ಟ್ಯಾಂಡ್ಗಳು ಇದ್ದಾಗ ಸ್ವಲ್ಪ ಬ್ಯಾಕ್ ಸ್ಟೆಪ್ ನೀವು ಅಂತ ಆರೋಪ, ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ಬೋದು ನೋಡಿ ಮೇಡಮ್. ಒಂದ್ ನಿಮಿಷ. ನನ್ನ ದೇಶ ಭಾರತ ದೇಶ, ನನ್ನ ರಾಜ್ಯ ಕರ್ನಾಟಕ ರಾಜ್ಯ, ಎಲ್ಲರೂ ಸಮಾಧಾನದಿಂದ ಸಹಬಾಳ್ವೆಯಿಂದ ಸುಭಿಕ್ಷವಾಗಿ ಬದುಕಬೇಕು ಅಂತ ಆಲೋಚನೆ ಇಟ್ಕೊಂಡಿರುವಂಥ ಪಕ್ಷ ನಮ್ಮದು. ನನ್ನ ದೇಶದಲ್ಲಿರುವಂಥ ಎಲ್ಲ ಜನಸಾಮಾನ್ಯರು ಒಂದೇ ಎನ್ನುವಂತೆ ಕಾಣುವಂಥ ಒಂದು ಆಲೋಚನೆ ಮತ್ತು ಚಿಂತನೆ ಇಟ್ಕೊಂಡಿರೋ ಕಾಂಗ್ರೆಸ್ ಪಕ್ಷ. ಮತ್ತಿಲ್ಲಿ ಭೇದ ಭಾವ ಮಾಡಿ ನೀನು ಬೇರೆ ನಾನು ಬೇರೆ, ನಿನಗೆ ಮತದಾನದ ಹಕ್ಕಿಲ್ಲ, ನಿನ್ನನ್ನು ನನ್ನ ಪಕ್ಷದ ಕ್ಯಾಂಡಿಡೇಟ್ ಮಾಡೋದಿಲ್ಲ ಅಂತ ಹೇಳ್ಕೊಂಡು ತಿರುಗೋರಲ್ಲ ನಾವು. ನಾವು ಎಲ್ಲರಿಗೂ ಅವಕಾಶ ಕೊಡ್ತೇವೆ, ಎಲ್ಲರೂ ಸಮಾನರಾಗಿ ಬಾಳಬೇಕು, ಸಮಪಾಲು ಸಮಬಾಳು ಚಿಂತನೆ ಅಡಿಯಲ್ಲಿ ನಮ್ಮ ಪಕ್ಷದ ತಳಹದಿ ಇದೆ. ಮತ್ತೊಂದು ಇವರು ಹೇಳ್ತಿದ್ರು SIT ರಚನೆ ಆಗದೆ ಹೋಗಿದ್ದಿದ್ರೆ ಮತ್ತೊಂದು ಥರದ್ದು ಇವರೇ ಸೃಷ್ಟಿ ಮಾಡ್ತಿದ್ರು. ಇದ್ರ ಮೇಲೆ ದೌರ್ಜನ್ಯ ಆಗ್ತಿದೆ, ಈ ಪಾತ್ರಗಳು ಅವರೇ ಬಳಸ್ತಾ ಇದ್ದಾರೆ. ಇದ್ರ ಮೇಲೆ ಈ ಧಾರ್ಮಿಕ ಸಂಗ್ರಹ ಕೇಂದ್ರದ ಮೇಲೆ ಇರೋ ನಂಬಿಕೆಯನ್ನು ಹಾಳು ಮಾಡಕ್ಕೆ ಕೊಟ್ಟಿದ್ದಾರೆ. ಇವ್ರ ಮೇಲೆ ಏನು ಕ್ರಮ ತಗೋತಾ ಇಲ್ಲ, ಸರ್ಕಾರ ಸುಮ್ಮನೆ ಇದೆ. ಇವರು ಅದೇನೋ ಎಡಬಿಡಂಗಿ ಅದೇನೇನೋ ಪದ ಬಳಸಿದ್ರಲ್ಲ, ಆ ಎಡಬಿಡಂಗಿ ತನ ಎಲ್ಲ ಇವ್ರದ್ದು. ಕೆಲವು ವಿಷಯಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಎಡಬಿಡಂಗಿ ತನ ತೋರಿಸೋದು ಇವರು, ನಾವಲ್ಲ. ನಮಗೆ ನೇರವಾಗಿ ಸ್ಪಷ್ಟತೆ ಇದೆ. ನಾವು ಸರ್ವಧರ್ಮದ ಶಾಂತಿಯ ತೋಟ ನಿರ್ಮಾಣ ಮಾಡಲೇಬೇಕು. ಅದು ನಮ್ಮ ದೇಶದ ತಳಹದಿ, ನಮ್ಮ ಸಂವಿಧಾನ ಮತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದ್ರ ಮೇಲೆ ನಿಂತಿರೋದು ಅಂತ ನಮಗೆ ಸ್ಪಷ್ಟವಾಗಿ ಅದ್ರ ಬಗ್ಗೆ ಒಂದು ನಿಮಿಷ. ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ನಾವು ಹೋಗೋಣ ಅಂತ ಹೇಳಿದ್ದಾರೆ, ಹೋಗ್ತೇವೆ. ತಪ್ಪೇನಿಲ್ಲ. ಬಿಡ್ರಿ, ನಿಮ್ ತರ ಡಂಬಾಚಾರ ಧರ್ಮ ಕೇಂದ್ರಗಳನ್ನ ಬಳಸ್ಕೊಂಡು ರಾಜಕಾರಣ ಮಾಡಕ್ ಕೊಟ್ಟವ್ರಲ್ಲ ನಾವ್ ಯಾವತ್ತು. ನಿಮ್ ತರ ಇದು ಅವ್ರು ರಾಜಕಾರಣ ಅಲ್ವಾ ಮೇಡಮ್? ಅಸೆಂಬ್ಲಿ ನಡೀತಾ ಇದೆ, ಅದರ ಸಂದರ್ಭದಲ್ಲಿ SIT ತನಿಖೆ ನಡೀತಾ ಇದೆ. ಇವರು ಏನು ಚಲೋ, ಅದಕ್ಕೇನೇನು ಕಾರಣ, ಅದ್ರ ಹಿನ್ನೆಲೆಗಳಲ್ಲಿ ಏನೇನಿದೆ ಅದೆಲ್ಲ ಚರ್ಚೆ ಮಾಡೋದು ಬೇಡ. ಈಗ ಮಾಡಿದ್ರೆ ಇವರೆಲ್ಲ ಬೆತ್ತಲಾಗ್ಬಿಡ್ತಾರೆ. ಬೆತ್ತಲಾಗೋದು ಬೇಡ. ನಿಮ್ಮ ಗೌರವ ನೀವು ಉಳಿಸ್ಕೊಳ್ಳಿ. ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಇರೋ ನಿಮ್ಮ ನಂಬಿಕೆನೂ ನಮ್ಮ ಎಷ್ಟಿದೆಯೋ ಅಷ್ಟೇ ನಂಬಿಕೆ ನಮ್ಮ ಪಕ್ಷದಲ್ಲಿರೋ ನಾಯಕರುಗಳಿಗೂ ಕೂಡ ಇದೆ. ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಮುಖ್ಯಮಂತ್ರಿಗಳು ಮೀನು ತಿಂದು ಒಳಗಡೆ ಹೋಗಿದ್ದಾರೆ. ನಿಮ್ಗೆ ಅದ್ರ ಬಗ್ಗೆ ನಂಬಿಕೆ ಇದೆಯಾ ದೇವ್ರ ಮೇಲೆ? ಒಂದು ನಿಮಿಷ
ಆಹಾರ ಪದ್ಧತಿ ಬಗ್ಗೆ ಇವ್ರು ಮಾತನಾಡೋದು ಬೇಡ. ಅಲ್ಲಲ್ಲ, ನಿಮ್ ಅಷ್ಟೊಂದು ದೂರ ಬಿದ್ದಿದ್ರೆ ಆ ಸಂಪ್ರದಾಯವನ್ನು ಅನುಸರಿಸಬೇಕಲ್ವಾ ನೀವು? ಆಹಾರ ಪದ್ಧತಿ ಅವರವ್ರ ಸ್ವಂತ ವೈಯಕ್ತಿಕ ವಿಚಾರ, ಆಯ್ತು ಸರ್. ಅದ್ರ ಬಗ್ಗೆ ಮಾತಾಡೋದು ಬೇಡ. ನೋಡಿ, ಹಾಗೇನಾದ್ರು ತಪ್ಪಾಗಿದ್ರೆ ಅದ್ರ ಬಗ್ಗೆ ಉತ್ತರ ಕೊಡ್ಬೇಕಾಗಿರೋರು ಯಾವತ್ತೋ ಕೊಟ್ಟಾಗಿದೆ. ಅದ್ರ ಬಗ್ಗೆ ಚರ್ಚೆ ಬೇಡ. ಜನಾರ್ದನ್ ರೆಡ್ಡಿ ಅವ್ರು ಮತ್ತೆ ಮಾಡಿರೋ ಕೆಲಸಕ್ಕೆ ಸರ್ಕಾರ ಪತನ ಆಗುತ್ತೆ ಅಂದ್ರು. ಅಯ್ಯೋ ದೇವ್ರೆ, ಆಯ್ತು ಸ್ವಾಮಿ, ನೀವೆಲ್ಲಿ ತಪ್ಪಿಸ್ಕೊಂಡು ಇವಾಗ ಯಾರ ಆದೇಶದ ಮೇಲೆ ಎಲ್ಲಿಂದ ಯಾರ ಹೆಲಿಕಾಪ್ಟರ್ ಅಥವಾ ಎಷ್ಟು ದುಡ್ಡು ಏನೇನೋ ಅವೆಲ್ಲ ಮಾತಾಡೋದು ಬೇಡ. ಆಯ್ತು, ಕುಮಾರಸ್ವಾಮಿ ಅವ್ರ ಮೇಲೆ 150 ಕೋಟಿ ರೂಪಾಯಿಗಳು ಗಣಿ ಹಗರಣ ಘೋಷಣೆ ಮಾಡಿದವ್ರು ನೀವೇ ಅಲ್ವಾ? ಎಲ್ಲಪ್ಪ ಅದ್ರ ತನಿಖೆ. ಅದ್ರ ಬಗ್ಗೆ ಮಾತಾಡ್ರಿ. ಜೈಲಿಗೆ ಹೋಗಿ ಬಂದವರು ಯಾರು? ನಮ್ಮ ಪರ್ವತನ ಕರಗಿಸಿ ಆ ಪರ್ವತದಷ್ಟು ಎತ್ತರದ್ದು ಪಾತಾಳ ಕೀಳಿಸಿ ದುಡ್ಡು ಲೂಟಿ ಹೊಡೆದವನು ಅವನು ನಮ್ಮ ಬಗ್ಗೆ ಮಾತನಾಡೋದು. ಅಯ್ಯಪ್ಪ, ಏನ್ರಿ ನಾಚಿ ಆಗೋದಿಲ್ಲ ಅಂತವ್ರ ಕೈ ಮಾತಾಡಿಸ್ತಾರಲ್ಲ ಇವರು. ಟೀಕೆ ಆಮೇಲೆ ಮಾಡೋಣ, ಉತ್ತರ ನಿಮ್ ವಿಜೇಂದ್ರ ಅವ್ರು ಮಾತಾಡಿದ್ರೆ ಒಪ್ಕೋತಾ ಇದ್ದೆ, ಅಥವಾ ಸಂತೋಷ್ ಜಿ ಅವ್ರು ಮಾತಾಡ್ತಾರೇನ್ರಿ ಇದ್ರ ಬಗ್ಗೆ? ಸಂತೋಷ್ ಜಿ ಅವರು ಕೇಳ್ತೇನೆ, ದಯಮಾಡಿ ನಮ್ಮ ರಾಜ್ಯದವರು ಕೇಂದ್ರದಲ್ಲಿ ನೀವು BJP RSSನ ದೊಡ್ಡ ವ್ಯಕ್ತಿತ್ವವನ್ನು ಮತ್ತು ಆ ಸ್ಥಾನವನ್ನು ಪಡ್ಕೊಂಡಿರೋರು. ಸಂತೋಷ್ ಜಿ ಅವರೇ, ಇದ್ರ ಹಿಂದೆ ಮುಂದೆ ಏನೇನು ಆಳ ಆಗಲ್ಲ ಎಲ್ಲ ನಿಮಗೆ ಗೊತ್ತಿದೆ, ನೀವು ಮಾತನಾಡಿ. ಇವ್ರ ಕೈಲಿ ಯಾಕೆ ಮಾತಾಡಿಸ್ತಿದ್ದೀರಿ? ನೀವೇ ಮಾತಾಡಿ ಅಂತ ಹೇಳಿ ಮಾತಾಡಕ್ಕೆ ಕೇಳಿ ಸರ್. ಮಾಧ್ಯಮಕ್ಕೆ ಬಂದು ಮಾತಾಡಕ್ಕೆ ಹೇಳಿ ಸರ್. ನಾ ಹೇಳ್ತೇನೆ, ನಮ್ಗೆ ಗೊತ್ತಿದೆ ಅದ್ರ ಆಳ ಅಗಲ ಹಿಂದೆ ಮುಂದೆ ಎಲ್ಲ ನಮ್ಗೆ ಗೊತ್ತಿದೆ. ಇದು ನೋಡಿ, ನೀವು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೀರಾ ಶ್ರದ್ಧಾ ಕೇಂದ್ರಗಳ ಬಗ್ಗೆ, ನಮಗೂ ಅಷ್ಟೇ ಇದೆ. ನೋಡಿ, ವೀರೇಂದ್ರ ಹೆಗಡೆ ಅವರೇ, ನಿಮ್ಮ ಶಕ್ತಿ ಯೋಜನೆಯಿಂದ ಭಕ್ತಾದಿಗಳು ಅತೀ ಹೆಚ್ಚು ಜನರು ನಮ್ಮ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ನಾವೇನಾರು ಹೇಳಿದ್ದೇವಾ? ಕೇರಳ ತಪ್ಪೇನಿದೆ ಅದರಲ್ಲಿ? ಕೇರಳ ಅಸೆಂಬ್ಲಿ ಪ್ರಿಪರೇಷನ್ ನಮ್ಮ ರಾಜ್ಯದ ವಿಷಯ, ರಾಜ್ಯದಲ್ಲಿ ಚರ್ಚೆ ಆಗಬೇಕು. ನೋಡಿ ಮೇಡಮ್, ಅಲ್ಲ ಅಸೆಂಬ್ಲಿ ಚರ್ಚೆ ಆಗಬಿಟ್ಟಿದ್ದೀರಾ ಅಂದ್ರೆ ಅಲ್ಲ ಮೇಡಮ್, ಮಹಾರಾಷ್ಟ್ರದಲ್ಲಿ ಅದ್ಯಾವ್ದೋ ವಿಚಾರ ಚರ್ಚೆ ಮಾಡ್ಲಿಲ್ವಾ ಪ್ರಧಾನಮಂತ್ರಿಗಳು? ಅದಂಗಾಗುತ್ತೆ. ಅಯ್ಯೋ, ಇವ್ರು ಮಾತ್ರ ಏನು ಎಲ್ಲ ಒಳ್ಳೆ ಕೆಲಸ. ಗುಜರಾತಲ್ಲಿ SIT ರಚನೆ ಆಗಿಲ್ಲ ಅಂತಂದ್ರೆ ನಾವು ನಮ್ಮ ಸರ್ಕಾರದ ಮುಖಾಂತರ ತನಿಖೆ ಮಾಡಬೇಕು ಅಂತ ಹೇಳಿ ಕೇರಳದ DCP ಅವರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಅಂದ್ರೆ ಇದು ಹೇಳ್ದಂಗೆ ಸಂಚು ಮಾಡಿದ್ದಾರೆ. ಇದನ್ನ ಇವರು ಒಂದು ಲಾಭ ತಗೊಳ್ಳೋದು ಚುನಾವಣೆ ಹತ್ರ ಬಂದಂತ ಸಂದರ್ಭದಲ್ಲಿ. ಅಕಸ್ಮಾತ್ ಅಲ್ಲಿ ರಾಜ್ಯದಲ್ಲಿರೋ ಯಾರಿಗಾರು ನೋವಾಗಿದ್ರೆ ಅವ್ರು ತೆಗೆದುಕೊಳ್ಳಿ, ತಪ್ಪೇನಿದೆ? ಅಲ್ಲಿರೋ ಆ ರಾಜ್ಯದಲ್ಲಿರೋ ಅವ್ರು ಕಾಯ್ತಾ ಇದೀವಿ ಅಂತ ಹೇಳಿದ್ದು. ಇತರ ರಾಜ್ಯದಲ್ಲಿ ಹರಾಜಾಗ್ಲಿ ಅಂತಾರೆ. ಏನಾದ್ರು ಅಲ್ಲಿರೋ ಹೆಣ್ಮಕ್ಳು ಅಥವಾ ಅಲ್ಲಿರೋ ಜನರಿಗೆ ಏನಾದ್ರು ನೋವಾಗಿದ್ರೆ ಅದನ್ನ ನಾನು ಹೇಳ್ತಾ ಇರೋದು. ಆದ್ರೆ ನನ್ನ ರಾಜ್ಯದ ಪರಿಧಿ ಒಳಗಡೆ ಬಂದು ಇನ್ನೊಬ್ರು ಕೈ ತೋರಿಸಿ ಹರಿಯಾಣ ಚುನಾವಣೆಯಲ್ಲಿ ಏನ್ ಮಾತಾಡಿದ್ರಿ, ಮಹಾರಾಷ್ಟ್ರ ಚುನಾವಣೆಯಲ್ಲಿ ಏನ್ ಮಾತಾಡಿದ್ರಿ, ಗುಜರಾತ್ ಚುನಾವಣೆಯಲ್ಲಿ ಏನ್ ಮಾತಾಡಿದ್ರಿ, ಕರ್ನಾಟಕದ ವಿಷಯ ಇಟ್ಕೊಂಡು ನೀವು ನನಗೆ ಬುದ್ಧಿವಾದ ಹೇಳೋದು ಅದ ಏನ್ರಿ? ಭಗವದ್ಗೀತೆನ ಯಾರ ಕೇಳ್ಬೇಕ್ರಿ? ಅಲ್ಲ ಭೂತದ ಬಾಯಲ್ಲ ಸರ್. ಒಂದ್ ನಿಮಿಷ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಂದು ರಾಜ್ಯದ ಆಯ್ತಾಯ್ತು. ಕೇರಳ ಅಸೆಂಬ್ಲಿಯ ಪ್ರಿಪರೇಷನ್ ತರ ಏನಾದ್ರು ಕಾಣಿಸ್ತಾ ಇದೆಯಾ? 100% ಮೇಡಮ್. ಇದು ಇಲ್ಲಿ ಕಾಂಗ್ರೆಸ್ ಸರ್ಕಾರ ನಾನು ಮುಂಚೆಯಿಂದ ಹೇಳ್ಕೊಂಡ್ ಬಂದಿರಂಗೆ ಇವರು ಬಹುಸಂಖ್ಯಾತರ ಭಾವನೆಗಳಿಗೆ ಗೌರವ ಕೊಡಲ್ಲ. ಅಲ್ಪಸಂಖ್ಯಾತರ ಭಾವನೆಗಳಿಗೆ ಬತ್ತು ಅಂತಂದ್ರೆ ಅವ್ರಿಗೇನು ಪಾಪ ಬಹಳ ಇಲ್ಲಿ ಬೇಡ ಅಂತಲ್ಲ. ಈಗ ನಾನು ಒಂದ್ ಹೇಳ್ತೀನಿ, ಈ ಗಣೇಶ್ ಹಬ್ಬ ಬರ್ತದೆ, ಯಾವ್ದಾದ್ರು ಸಾಂಸ್ಕೃತಿಕ ಚಟುವಟಿಕೆ ನಡಿಬೇಕು ಅಂತಂದಾಗ ನಿರ್ಬಂಧ ಆಗ್ತಾರೆ ನಮ್ಮ ಹಿಂದೂಗಳಿಗೆ. ಅದು ನಾವು ಬಹುಸಂಖ್ಯಾತರು ಇರೋದು, ನಮ್ಗೆ ನೀವು ಈ ತರ ನಡ್ಕೋಬೇಕು, ಈ ತರ ಮಾಡ್ಬೇಕು ಅಂತಾರೆ. ಆದ್ರೆ ಅವ್ರಿಗೆ ಕಂಡೀಷನ್ ಹಾಕಲ್ಲ. ಆದ್ರೆ ಸರ್, ಇಲ್ಲ ಅತಿರೇಕ ಯಾವ್ದು ಆಗಲ್ಲ. ನಮ್ಮ ದೇಶದಲ್ಲಿ ನಮ್ಮ ಜನಗಳಿಗೆ, ನಮ್ಮ ಭಾವನೆಗಳಿಗೆ, ನಮ್ಮ ಸಂಸ್ಕಾರಗಳನ್ನ, ನಮ್ಮ ಧರ್ಮ ಆಚರಣೆಗಳನ್ನ ರಕ್ಷಣೆ ಮಾಡಕ್ಕೆ ಇವತ್ತು ಈ ಒಂದು ಇಲ್ಲ ನಾನು ನಿಮ್ಮ ಒಪ್ಪೋದಿಲ್ಲ. ನೀವು ಅಲ್ಲಲ್ಲ, ನೀವು ನಿಮ್ ಮುಂಚೆಯಿಂದಲೂ ನೀವು ನೋಡಿ ಈಗ ಇವ್ರು ಹೇಳ್ತಾರ. ಒಂದ್ ನಿಮಿಷ ಸರ್, ಇಲ್ಲಿ ಹೇಳ್ತೀನಿ ಸರ್, ಒಂದ್ ನಿಮಿಷ ಹೇಳ್ತೀನಿ, ನಾನು ಮಾತಾಡ್ತೀನಿ. ಈಗ ಇವ್ರಿಗೆ ಅಷ್ಟೊಂದು ಕಾಳಜಿ ಇದ್ದಾರೆ. ನಾವು BJP ಅವರು ಮತ್ತೆ ನಮ್ಮ ಮತ್ರ ಪಕ್ಷ ಹೋಗಿದ್ದೆ ಅಲ್ಲಿಗೆ. ಯಾಕೆ ಹೋಗಿದ್ದಾರೆ? ನಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದೆ. ಅವರು ಹೋಗ್ತಾರೆ ಸರ್, ಎಲ್ಲ ಹೋಗ್ತಿವೆ. ಆದ್ರೆ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗಿರೋದ್ರಿಂದ ನಾವು ಹೋಗಿ ನೈತಿಕತೆ ತುಂಬಬೇಕು. ಹಿಂದುಗಳ ಭಾವನೆಗಳಿಗೆ ಧಕ್ಕೆ ಆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಬಂದು ನಿಂತಿಲ್ಲ ಯಾವ ಸಂದರ್ಭದಲ್ಲೂ.
ಅದು ಬಂದು ನಿಂತಿರೋದೇ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು. ಹಾಗಾಗಿ ಅದ್ರ ಮೇಲೆ ರಾಜಕಾರಣ ಇಲ್ಲ ನಾವು ಯಾವತ್ತೂ ರಾಜಕಾರಣ ಮಾಡಿಲ್ಲ. ಆಯ್ತಾ, ನೀವು ಮತಕ್ಕೋಸ್ಕರವಾಗಿ ನೀವು ಮಾಡ್ಕೊಂಡ್ ಬಂದಿದ್ದೀರಿ. ಇವ್ರು ಯಾಕೆ ಹೋಗ್ಲಿಲ್ಲ ಮೇಡಮ್ ಅಲ್ಲಿಗೆ? ನೀವು ತಾವೇಳ್ದ ಹೋಗ್ಬೋದಿತ್ತಲ್ವಾ ಇವರು? ಇವ್ ಸರ್ಕಾರ ಇದೆ ಹೇಳಿಕೆ ಮಾತ್ರ ಕೊಡ್ತಾ ಇದ್ರೆ ಹೊರತು ಫ್ರೀ ಬಸ್ ಹೆಣ್ಮಕ್ಳು ಹೋಗ್ತಾರೆ ಸರ್. ಈ ಸಂದರ್ಭದಲ್ಲಿ ಯಾಕೆ ಹೋಗಿ ಅವ್ರ ನೈತಿಕ ಬೆಂಬಲ ಕೊಡ್ಲಿಲ್ಲ ನೀವು? ಹೋಗ್ಲಿಲ್ಲ ಅಲ್ಲಿ. ನಿಮ್ಮ ಸಚಿವರು ಹೋಗಿ ವಾಪಸ್ ಬಂದಿದ್ದಾರೆ ಮೇಡಮ್. ಸಿಗಂದೂರು ಬ್ರಿಡ್ಜ್ಗೆ ಹಿಂದಿನ ದಿನ ನಾವು ಇವರ ಎಲ್ಲ ರಾರಾಜಿಸಿದ ಬ್ಯಾನರ್ಗಳು ಇವರ ಮಂತ್ರಿ ಹೋಗಿ ವಾಪಸ್ ಬಂದಿದ್ದಾರೆ. ಯಾರ ನಿದರ್ಶನದ ಮೇಲೆ? ನಮ್ಮನ್ನು ಕರೆದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಬೇರೆ ಜಿಲ್ಲೆಯಲ್ಲಿ ಅಧಿಕೃತ ಕಾರ್ಯಕ್ರಮ ಇದೆ ಅಂತ ಅಂದ್ರೂ ಕೂಡ ಅಲ್ಲಿ ಸ್ಥಳೀಯ MP ಅವರು ಅಟಕ್ ಬಿದ್ದವರಂತೆ ಆ ಕಾರ್ಯಕ್ರಮ ಮುಂಚೆನೇ ನಿಯೋಜಿತವಾದಂತ ಕಾರ್ಯಕ್ರಮ ಮೇಡಮ್. ಅದು ಸಂಸ್ಥೆಗೆ ನೋವಾಗಿದೆ, ನಮ್ಮ ಪರವಾಗಿ ನಿಂತ್ಕೊಂಡಿದ್ದಕ್ಕೆ ಸಂತೋಷ. ನಾವು SIT ರಚನೆ ಮಾಡಿದಕ್ಕೆ ಸಂತೋಷ. ನಮ್ಗೆ ಇದರಿಂದ ರಿಲೀಫ್ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಕರ್ನಾಟಕ ಸರ್ಕಾರ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡೋಣ. ಅಲ್ಲಿ ಲೋಪ ಆಗಿದೆ, ಲೋಪಕ್ಕೆ ಶಿಕ್ಷೆ ಆಗಲಿ ಅಂತ ಚರ್ಚೆ ಮಾಡೋಣ ಸರ್. ನೋಡಿ, ಯೂಟ್ಯೂಬರ್ಸ್ಗೆ ಬ್ರೇಕ್ ಹಾಕಬೇಕು. ನೋವಾಗಿದೆ ಇವತ್ತು ಮೇಡಮ್ ಈಗ ಸರ್ಕಾರ ಇದು ಮುಂಜಾಗ್ರತಾ ಕ್ರಮ ತಗೊಂಡಿದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಮಾಧ್ಯಮಗಳಿಗೆ ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಒಂದು ಸಂಸ್ಥೆನ ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಇವತ್ತು ಮರ್ಯಾದೆ ಕಳೆದಿದ್ದಾರೆ. ಇವತ್ತೆಲ್ಲ ಏನಂತಾಗಿದೆ ಧರ್ಮಸ್ಥಳ ಅಂತಂದ್ರೆ ಅದೇನಪ್ಪ ಅಲ್ಲಿ ಹೋಗಕ್ಕೆ ಭಯಭೀತ ವಾತಾವರಣವನ್ನ ದೃಷ್ಟಿ ಮಾಡಿದ್ದಾರೆ. ಯಾರು ಮಾಡಿದ್ದು? ಈ ಯೂಟ್ಯೂಬರ್ಸ್ಗಳು. ಇದಕ್ಕೆಲ್ಲ ಯಾರಿಗೆ ಕಡಿವಾಣ ಹಾಕಲಿಲ್ಲ ಸರ್ಕಾರ? ಇದನ್ನ ಮಾಡ್ಬೇಕಾಗಿತ್ತು. ಇದನ್ನ ಬಿಜೆಪಿ ಸರ್ಕಾರ ಇದ್ದಾಗಲೂ ನಡೀತಿತ್ತಲ್ರಿ, ಅವಾಗ ಯಾಕೆ ಈ ಮಟ್ಟಕ್ಕೆ ಆಗಿಲ್ಲ ಸರ್? ಅವತ್ತು ನಡೀತಾ ಇತ್ತಲ್ರಿ. ಬಿಜೆಪಿ ವಿರುದ್ಧ ಯೂಟ್ಯೂಬರ್ಸ್ ಮೋದಿ ಅವರು ನಾಯಕತ್ವದಲ್ಲಿ ಹೋರಾಟ ನಡೀತಾ ಇತ್ತಲ್ರಿ. ಅವತ್ತೇನ್ ಮಾಡ್ತಾರೆ ಮಿತ್ರ ಪಕ್ಷ? ಏನ್ರಿ? ಇಲ್ಲ ಅವತ್ತು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಈ ಮಟ್ಟದಲ್ಲಿ ಪ್ರಾಪಗಂಡ ಮಾಡಲಿಲ್ಲ ಧರ್ಮಸ್ಥಳದ ಮೇಲೆ ಯಾರು. ನೀವು ಧರ್ಮಸ್ಥಳಕ್ಕೆ ಹೋದ್ರೆ ಅದು ರಾಜಕೀಯ. ನಿಮ್ಮ ಜೊತೆ ಕಾಂಗ್ರೆಸ್ನವರು ಬಂದ್ಬಿಟ್ಟಿದ್ರೆ, ಈ ಧರ್ಮಸ್ಥಳದ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗದ ರೀತಿ ಜೊತೆಗೆ ನಿಂತ್ಕೊಂಡಿದ್ರೆ ಸರ್ವ ಪಕ್ಷಗಳು ಬೇರೆ ಬೇರೆ ವಿಚಾರಕ್ಕೆ ಸಭೆ ಮಾಡ್ತಿರಲ್ಲ. ಹಾಗೆ ಧರ್ಮಸ್ಥಳ ಚಲೋ ಜೊತೆಗೆ ಅವರು ಭಾಗಿಯಾಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ ಆ ಪ್ರಯತ್ನಗಳಾಗಲ್ವಾ? ಮೇಡಮ್, ನೀವು ನನಗೆ ಕೇಳೋದು ಇದನ್ನ? ಹೌದೌದು, ನಿಮ್ಗೆ ಕೇಳುದು ಸರ್. ನೀವು ಹೋದ್ರೆ ರಾಜಕೀಯ, ನೀವು ನಿಮ್ ಬೇಡ ಬೀಸ್ಕೊಳಕ್ ಹೋಗ್ತಾ ಇದ್ದೀರಿ ಧರ್ಮಸ್ಥಳಕ್ಕೆ, ರಾಜಕೀಯ ಬಲವಾಗೋದಕ್ಕೆ ಹೋಗ್ತಾ ಇದ್ರಿ ನೀವು. ಇಂತ ಗಂಭೀರ ಆರೋಪ ಇದೆ ನಿಮ್ಮ ಮೇಲೆ. ಮೇಡಮ್ ನೋಡಿ, ಒಂದ್ ಹೇಳ್ತೀನಿ, ಏನ್ ಬೆಳೆ ಬೇಯಿಸ್ಕೊಳ್ಳುವಂತ ಉದ್ದೇಶನೂ ಇಲ್ಲ. ಯಾವುದೇ ಆಪಾದನೆಗಳು ಬಂದಾಗ ಒಳ್ಳೆಯ ತನಿಖೆ ಆಗಲಿ, ನಿಜವಾದಂತ ಆರೋಪಿ ಹೊರಗೆ ಬರಲಿ ಅನ್ನುವಂತಹ ಭಾರತೀಯ ಕಾನೂನುಗಳ ಉದ್ದೇಶವನ್ನ ಎತ್ತಿ ಹಿಡಿಯುವುದೇ ನಮ್ಮ ಉದ್ದೇಶ. ಎಲ್ಲಿಯವರೆಗೆ ನಾವು ಸಹಿತ ನೋಡ್ತಾನೆ ಇದ್ವಿ ಏನ್ ಆಪಾದನೆಗಳು, ಇವೆಲ್ಲ ಏನ್ ಆಪಾದನೆ ಮಾಡ್ತಾ ಇದ್ದಾರೆ. ಒಂದೊಂದು ಯೂಟ್ಯೂಬರ್ಗಳು ಒಂದೊಂದು ದಿನಕ್ಕೆ ಒಂದೊಂದು ರೀತಿಯ ಮಾತಾಡಿಯಪ್ಪ. ನಿಮ್ಗೆ ಸುಮ್ನಿರಕ್ಕಾಗತ್ತಾ? ಮಾತಾಡ್ತೀನಿ. ಭಾರತೀಯ ಜನತಾ ಪಕ್ಷದವರಿಗೆ ಮಾತಾಡುವಂತ ಒಂದು ದರಿದ್ರ ಮಾತಾಡೋದು ನಿಮಗೆ ಮಾತಿಗೆ ಅಡ್ಡಿಪಡಿಸ್ತಾ ಇದ್ದಾರೆ. ನೀವು ಅಡ್ಡಿಪಡಿಸಲ್ಲ. ಸಮೀರ್ ಎಮ್ಡಿ ಎನ್ನುವಂತ ವ್ಯಕ್ತಿ ಪ್ರಾರಂಭದಲ್ಲಿ ಬಂದಾಗ್ಲೇ ಒಂದು ಸಂಶಯ ಕಾಡಿದೆ. ಈ SDPIನವರು ಅವರು ಬಂದ್ರು, ಆ ನಂತರ ಸೇಂತಿಲ್ ಹೆಸರು ಬಂತು. ಇವೆಲ್ಲವುಗಳನ್ನ ನೋಡಿ ಭಾರತೀಯ ಜನತಾ ಪಕ್ಷ ಜಾಗೃತ ಆಯ್ತು. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ನಮ್ಮ ಸಂಸ್ಕೃತಿಯ ಮೇಲೆ, ಸನಾತನ ಸಂಸ್ಕೃತಿಯ ಮೇಲೆ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಭಾವನೆ ನಮ್ಮದಾಯ್ತು. ಆದ್ದರಿಂದ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಧರ್ಮ ಸಂಸ್ಕೃತಿಗಳನ್ನ ರಕ್ಷಿಸಿಕೊಳ್ಳಬೇಕು. ಮೇಡಮ್, ಈಗ ನಾನು ಒಂದು ಪ್ರಶ್ನೆ ಹೇಳ್ತಾ ಇದ್ದೀನಿ.
ಹೇಳಿ ಹೇಳಿ ಸರ್ ಧರ್ಮಸ್ಥಳದ ವಿಷಯದಲ್ಲಿ ಸರ್ ಅವ್ರು ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ ಸರ್. ಅವ್ರು ಏನ್ರಿ ಅವ್ರಿಗೆ ಏನಾದ್ರೂ ಸರ್ ಒಂದ್ ನಿಮಿಷ ಸರ್, ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಕ್ಕೆ ಅವಕಾಶ ಮಾಡಿಕೊಡಿ ಸರ್. ಮೇಡಮ್, ಧರ್ಮಸ್ಥಳದ ವಿಷಯದಲ್ಲಿ ಕಾಂಗ್ರೆಸ್ 3 ಬಾಗಿಲುಗಳನ್ನು ಹೊಂದಿದೆ. DK ಶಿವಕುಮಾರ್ ಅವರ ವಾದ ಒಂದು ನಮೂನೆ, ಸಿದ್ದರಾಮಯ್ಯನವರು ಮೌನ ವಹಿಸಿಕೊಂಡೇ ಮಾಡಬೇಕಾಗಿರುವಂತ ತಂತ್ರಗಾರಿಕೆಯನ್ನ ಮಾಡುವಂತ ಇನ್ನೊಂದು ವಾದ ಒಂದು ಕಡೆ. ಈ ಪರಮೇಶ್ವರಪ್ಪನವ್ರದ್ದು ಪಾಪ ಕೆರೆನೂ ಇಲ್ಲ ದಂಡೆನೂ ಇಲ್ಲ. ಕೆರೆ ಅಂದ್ರೆ ಕೆರೆ ಅಂತಾರೆ, ದಂಡೆ ಅಂದ್ರೆ ದಂಡೆ ಅಂತಾರೆ. ಈ ರೀತಿಯ ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಒಂದು ನಿಶ್ಚಿತವಾದಂತ ನಿಲುವಿಲ್ಲ. ಅವರು ಒಂದು ವೇಳೆ ಧರ್ಮಸ್ಥಳ ಚಲೋ ಮಾಡಿ ನಮ್ಮ ಸಂಗಡ ಬಂದ್ರೆ ಒಳ್ಳೇದೇ, ಆದ್ರೆ ಅವರು ಬರ್ಬೇಕಿದ್ರೆ ಸೇಂತಿಲಿನ ನೇತೃತ್ವದಲ್ಲಿ ಬರ್ತಾರೆ, ಅದೇ ದುರಾದೃಷ್ಟ. ರೈಟ್, ನೀವ್ ಯಾಕೆ ಐಡಿಯಾ ಕೊಡ್ತೀರಿ ಬಿಡಿ ಸರ್. ಉಮೇಶ್ ಅವರು, ಕುಮಾರ್ ಅವರು, ನಾಗರಾಜ್ ಅವರು, ಓಕೆ ಕುಮಾರ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಇಲ್ಲ ಮೇಡಮ್, ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ನವ್ರದ್ದು ಒಂದೊಂದು ಅವರ ಸರ್ಕಾರ ಇದ್ದಾಗ ಹಿಂದೆಲ್ಲ ಲಿಂಗಾಯತರನ್ನ ಎತ್ಕಟ್ಟಿದ್ರು, ವೀರಶೈವ ಮತ್ತೆ ನಾವು ಇನ್ನೊಂದು ಲಿಂಗಾಯತ ಅಂತ ಹೇಳಿ ಇಂದ ಡಿಬೇಟ್ ಮಾಡೋದು, ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಿಕೊಳ್ಳಕ್ಕೆ ಇವರು ಮಾಡ್ತೀರಾ ನೀವು? ಅದು ಗೊತ್ತಿರೋಂತ ವಿಚಾರ. ಯಾಕೆ ಬಿಜೆಪಿ ಮತ್ತೆ JDS ಮೇಲೆ ಜಾತಿ ಬಗ್ಗೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಕಾರ್ಯಕ್ರಮ ಮುಗೀತು ಬಿಡಿ ಸರ್. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಾಗಿರುವಂಥ ಡೆವಲಪ್ಮೆಂಟ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೌದು, ಇಂಥ ಕೆಲವೊಂದು ಘಟನೆಗಳಿಂದ ಮನಸ್ಸಿಗೆ ಘಾಸಿಯಾಗಿತ್ತು, ಆದರೆ SIT ರಚನೆ ಮಾಡಿದ್ದು ಒಳ್ಳೆಯದೇ ಆಯಿತು. ಆ ನಿಟ್ಟಿನಲ್ಲಿ ಸತ್ಯ ಅನ್ನೋದು ಹೊರಗೆ ಬರುತ್ತೆ. ಇದು ಒಂದು ಭಾಗ. ಆದರೆ ತನಿಖೆ ಬೇಗ ಆಗಬೇಕು. ಏನು ಬಂದಿದೆ ತನಿಖೆಯ ರಿಪೋರ್ಟ್, ಅದು ಕೂಡ ಜನರನ್ನು ತಲುಪಬೇಕು. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗದಂತೆ ಸರ್ಕಾರ ಎಚ್ಚರವನ್ನು ವಹಿಸಬೇಕು. ಇನ್ನು ತಳಮಟ್ಟದಲ್ಲಿರುವಂಥ ಕೆಲವೊಬ್ಬ ಯೂಟ್ಯೂಬ್ಗಳ ನಾಲಿಗೆಗಳನ್ನು ಹರಿಬಿಟ್ಟಿದ್ದಾರೆ, ಅದಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು BJP ಪ್ರತಿಪಕ್ಷವಾಗಿ ಈ ಎಲ್ಲ ವಿಚಾರಗಳನ್ನು ಪ್ರಶ್ನೆ ಮಾಡಿದೆ, ಅದಕ್ಕೂ ಗೌರವ ಕೊಟ್ಟು ಸರ್ಕಾರ ನಡ್ಕೊಳ್ಬೇಕಾಗತ್ತೆ. BJP ಚಲೋ ಹೊರಟಿದ್ದಾರೆ. ಈಗ ಕಾಂಗ್ರೆಸ್ ಮೇಲೆ ಹಿಂದೂಗಳ ಭಾವನೆಗೆ ಅಂತ ಬೆಲೆ ಕೊಡೋದಿಲ್ಲ ಅನ್ನುವಂಥ ಅಪನಂಬಿಕೆ ಇದೆ. 4 ಜನ ನೀವು ಹೋಗಿ ಬನ್ನಿ, ನೀವು ಕೂಡ ಬೆಂಬಲ ಸೂಚಿಸಿ. ಅದರಿಂದ ಈ ವೈಷಮ್ಯ ಅನ್ನೋದು ಕಡಿಮೆ ಆಗುತ್ತೆ. ಜೊತೆಗೆ ಸರ್ವ ಪಕ್ಷಗಳು ಜೊತೆಯಾಗಿ ಹೋದರೆ ಎಂಥ ಧಾರ್ಮಿಕ ಭಾವನೆಗಳಿಗೆ, ಆ ಭಕ್ತಾದಿಗಳಿಗೆ ಬಲ ಬಂದಂತಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸಗಳಾಗಲಿ. ಮತ್ತು ರಾಜ್ಯದಲ್ಲಿ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ, ಅದರ ಬಗ್ಗೆ ಆಡಳಿತ ಮತ್ತು ವಿಪಕ್ಷದವರು ಚರ್ಚೆ ಮಾಡಿ. ಧರ್ಮಸ್ಥಳ ವಿಷಯವನ್ನು ಎಷ್ಟು ಚರ್ಚೆ ಮಾಡಬೇಕು ಅಷ್ಟೇ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.